ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಯಂ ಪ್ರವದಂತಮನೋಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯಾ ತಯಾ ತರವೋ ವಿನೇದುಃ. तं सर्वभूतहृदयं मुनिमानतोऽस्मि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. जन्मादस्य यतोऽन्वयादितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेना सदा निरस्तकुहकं सत्यं परं धीमहि. निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. ಶ್ರೀಮದ್ ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯವನ್ನ ನೋಡ್ಬೇಕಾಗಿತ್ತು. ಓದಿದ್ರು, ನೋಡ್ಬೇಕಾಗಿತ್ತು. ನಾನು ಇಲ್ಲಿ ನಿಮ್ಗೆಲ್ಲ ಮೊದ್ಲೇ ಹೇಳ್ಬಿಡ್ತೀನಿ, ಇನ್ಮೇಲೆ ಭಾಗವತದ ಕ್ಲಾಸ್ನ ಸ್ವಲ್ಪ ಅದರದ್ದು ಇದು ಚೇಂಜ್ ಮಾಡೋಣ. ಪ್ರತಿ ಕ್ಲಾಸಲ್ಲೂ ಸ್ಟಾರ್ಟಿಂಗ್ ಅಲ್ಲಿ 1-2 ದೇವ್ರ ನಾಮ ಯಾರಾದ್ರೂ ರೆಡಿ ಆಗಿರ್ಬೇಕು. ಈ ವಾರ ಚಾನ್ಸ್ ಸಿಕ್ಕರೆ ಈ ವಾರ, ಮುಂದಿನ ವಾರ ಇಲ್ಲದೆ ಮುಂದಿನ ವಾರ, ಹಾಗೆ ಯಾರಾದ್ರೂ ಹೇಳ್ಬೋದು. ಅಥವಾ ಭಜನೆ ತರ ನೀವು ಹೇಳ್ಕೊಡ್ತೀರಾ, ಬೇರೆಯವರೆಲ್ಲ ಹೇಳ್ತೀವಿ ಅಂದ್ರೆ ಅದು ಫೈನ್, ಅದು ಮಾಡ್ಬೋದು. ಆಮೇಲೆ ಈ 3ನೇ ಸ್ಕಂದದಲ್ಲಿ ಮೊದಲ ಒಂದು ಅರ್ಧ ಭಾಗ ಈಗ ಮುಂದೆ ಬರ್ತಾ ಹೋಗುತ್ತೆ. ವರಾಹ ಅವತಾರದ ಕತೆ ಬರುತ್ತೆ. ವರಾಹ ಅವತಾರ, ಹಿರಣ್ಯಾಕ್ಷ ವಧೆ ಅದೆಲ್ಲ ಬರುತ್ತೆ. ಅದರ ಇನ್ನ ಅರ್ಧ ಭಾಗದಲ್ಲಿ ಕಪಿಲೋಪಾಖ್ಯಾನ, ಕಪಿಲ ಮುನಿ ಮತ್ತು ದೇವಹೂತ, ಸಾಂಖ್ಯಶಾಸ್ತ್ರ ಬರುತ್ತೆ. ಸಾಂಖ್ಯಶಾಸ್ತ್ರದ ವಿವರಣೆ ಬರುತ್ತೆ. ಇದು ಮೊದಲ ಅರ್ಧ ಭಾಗ ವರಾಹ ಅವತಾರ, ಆಮೇಲೆ ಸಾಂಖ್ಯಶಾಸ್ತ್ರ. ಇದು ಮೊದಲ ಅರ್ಧ ಭಾಗದಲ್ಲಿ ಸ್ವಲ್ಪ ಕಥೆಯ ರೂಪದಲ್ಲಿ ಹೆಚ್ಚು ಇದೆ. ಜಾಸ್ತಿ ಇದು ನನಗೆ ಇಲ್ಲಿ ಇದಿಲ್ಲ, ತತ್ವದ ವಿವರಣೆ ಇಲ್ಲ. ಮುಂದೆ ಕಪಿಲೋಪಾಖ್ಯಾನದಲ್ಲಿ ಹೆಚ್ಚು ಇದಾಗಿ ಡೀಟೇಲ್ ಆಗಿ ಡಿಸ್ಕಷನ್ ಬರುತ್ತೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದಾಗ ವಿದುರ ಉದ್ಧವನಿಂದ ಶ್ರೀಕೃಷ್ಣನ ಪರಂಧಾಮಕ್ಕೆ ಹೊರಡುವಾಗ ಉದ್ಧವ ಹೇಳಿದ್ದು, ನನ್ನ ಜೊತೆ ಮೈತ್ರೇಯ ಋಷಿಗಳಿದ್ದರು. ಮೈತ್ರೇಯರಿಗೆ ಪರಮಾತ್ಮ ಹೇಳಿದನೆ, ನನ್ನ ಪ್ರಿಯ ವಿದುರನಿಗೆ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಆ ನನ್ನ ವಿದುರನಿಗೆ ನಾನು ಯಾವ ಜ್ಞಾನವನ್ನ ಈಗ ನಿನಗೆ ಕೊಡ್ತಾ ಇದ್ದೀನಿ, ನೀನು ನನ್ನ ವಿದುರನಿಗೆ ಕೊಡು ಅಂತ ಪರಮಾತ್ಮ ಆಜ್ಞೆ ಮಾಡಿದ್ದಾನೆ. ಆದ್ರಿಂದ ನಿನಗೆ ಆತ್ಮತತ್ವವನ್ನ ತಿಳಿಸ್ತಕ್ಕಂತಹ ಜವಾಬ್ದಾರಿ ಮೈತ್ರೇಯರದು, ಅವರನ್ನ ಹೋಗಿ ನೋಡು ಅಂತ ಹೇಳ್ತಾನೆ ಉದ್ಧವ. ಅಲ್ಲಿಂದ ಮುಂದೆ ಹೊರಟಂತಹ ವಿದುರ ಯಮುನಾ ನದಿ ತೀರದಿಂದ ಮುಂದೆ ಬಂದು ಗಂಗಾ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ಹರಿದ್ವಾರ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಮಹಾತ್ಮರಾದ ಮೈತ್ರೇಯರನ್ನ ಭೇಟಿ ಮಾಡ್ತಾನೆ. ಮೈತ್ರೇಯರನ್ನ ನೋಡಿ ಅವರ ಹತ್ರ ಪ್ರಶ್ನೆಗಳನ್ನ ಕೇಳ್ತಾನೆ. ಮೈತ್ರೇಯರಿಗೆ ವಿದುರನನ್ನು ನೋಡಿ ತುಂಬಾ ಸಂತೋಷ ಆಗತ್ತೆ. ನೀನು ಮಹಾಜ್ಞಾನಿ, ಮಾಂಡವ್ಯ ಋಷಿಗಳ ಶಾಪದಿಂದ ವಿದುರನಾಗಿ ಹುಟ್ಟಿದ್ಯಾ. ನಿನ್ನ ನಿಜ ಸ್ವರೂಪದಲ್ಲಿ ನೀನು ಯಮಧರ್ಮರಾಯ. ನಿನಗೆಲ್ಲಾ ಧರ್ಮ ತತ್ವ ಗೊತ್ತಿದೆ, ಆದರೆ ನಿನಗೇನು ಗೊತ್ತಿಲ್ಲ ಅಂತ ನೀನು ಕೇಳ್ತಾ ಇಲ್ಲ, ಅಥವಾ ನನಗೇನು ಗೊತ್ತು ಅಂತ ನನ್ನನ್ನು ಟೆಸ್ಟ್ ಮಾಡಕ್ಕೆ ನೀನ್ ಕೇಳ್ತಾ ಇಲ್ಲ. ನೀನು ಕೇಳ್ತಾ ಇರ್ತಕ್ಕಂಥ ಉದ್ದೇಶ ಒಂದೇ ಒಂದು, ಯಾವ ಜ್ಞಾನ ನಿನಗೆ ಗೊತ್ತಿದೆ ಅದನ್ನ ಮತ್ತೆ 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 ಕೇಳಿ ಮನನ ಮಾಡ್ಕೊಳಕ್ಕೆ, ಮತ್ತು
ಈ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಜ್ಞಾನ ಪರಂಪರೆ ಮುಂದಿನ ಜನಾಂಗಕ್ಕೆ ಅನುಕೂಲ ಆಗ್ಲಿ, ಮುಂದೆ ಬರ್ತಕ್ಕಂಥ ಜನರೇಷನ್ ಟು ಜನರೇಷನ್ ಈಗ ನಾಲೆಡ್ಜ್ ಹೆಲ್ಪ್ ಆಗ್ಲಿ ಅನ್ನೋ ಪ್ರಶ್ನೆಗೋಸ್ಕರ ನೀನ್ ಕೇಳ್ತಿದ್ಯಾ ಅಷ್ಟೇ ಹೊರತು ಪ್ರಶ್ನೆಗಳನ್ನ ಇನ್ಯಾವುದು ಬೇರೆ ಅರ್ಥದಲ್ಲಿ ಅಲ್ಲ ಅಂತ ಹೇಳಿ ನಿನ್ನಂತಹವನಿಗೆ ಹೇಳೋದಕ್ಕೆ ಪರಮಾತ್ಮ ನನ್ನನ್ನ ಆಯ್ಕೆ ಮಾಡಿದಾನಲ್ಲ, ಆದ್ರಿಂದ ನೀನು ನನಗೆ ಆಶೀರ್ವಾದ ಮಾಡುವಂತ ವಿದುರನನ್ನ ಮೈತ್ರೇಯರು ಅಷ್ಟು ವಿಧೇಯರಾಗಿ ಕೇಳ್ಕೊತಾರೆ. ಆಮೇಲೆ ವಿದುರ ಅವರಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ. ನೋಡೋಣ ಈಗ. ವಿದುರ ಕೇಳ್ತಾನೆ, ಪ್ರಪಂಚದಲ್ಲಿ ಎಲ್ಲ ಜನರು ಕರ್ಮವನ್ನ ಯಾಕೆ ಮಾಡ್ತಾರೆ? ಯಾಕೆ ಜನ ಪ್ರಪಂಚದಲ್ಲಿ ಕೆಲಸಗಳನ್ನ ಮಾಡ್ತಾರೆ? ನೀವು ಬೆಳಗ್ಗಿಂದ ಸಾಯಂಕಾಲದ ತನಕ ಯಾಕೆ ಕೆಲಸವನ್ನ ಮಾಡ್ತಾರೆ? ಪ್ರತಿಯೊಬ್ಬರು ಕೆಲಸವನ್ನು ಮಾಡೋ ಉದ್ದೇಶ ಅದರಿಂದ ನನಗೆ ಸುಖ ಸಿಗ್ಲಿ, ಶಾಂತಿ ಸಿಗ್ಲಿ, ಸಮಾಧಾನ ನೆಮ್ಮದಿ ಸಿಗ್ಲಿ ಅಂತ ತಾನೇ ಪ್ರತಿಯೊಬ್ಬರು ಕೆಲಸ ಮಾಡೋದು. ಯಾರೂ ನನಗೆ ದುಃಖ ಆಗ್ಲಿ ಅಂತ ಕೆಲಸ ಮಾಡಲ್ಲ, ಹೌದಾ? ಆದರೆ ಅವರು ಯಾವ ಸುಖವನ್ನ ಅಪೇಕ್ಷೆ ಮಾಡ್ತಾರೋ ಅದು ಸಿಗೋದಿಲ್ಲ. ಮಾಯಾ ಮೃಗದ ಹಾಗೆ ಓಡ್ತಾ ಇರತ್ತೆ ಮುಂದೆ. ಇವತ್ ಸಿಗತ್ತೆ, ನಾಳೆ ಸಿಗತ್ತೆ, ನಾಡದ್ ಸಿಗತ್ತೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಹೇಳ್ತಾನೆ, ದುಃಖನೂ ದೂರ ಆಗಲ್ಲ. ದುಃಖ ದೂರ ಆಗಲ್ಲ, ಸುಖ ಸಿಗೋಲ್ಲ. ಭ್ರಮೆ ಮರೀಚಿಕೆಯಾಗಿಯೇ ಉಳಿಯುತ್ತೆ ಸುಖ. ಅಷ್ಟೇ ಅಲ್ಲ, ಆ ದುಃಖ ಇವತ್ತು ಒಂದು ದುಃಖ ನಿವಾರಣೆ ಮಾಡ್ಕೊಂಡ್ರೆ ನಾಳೆ ಇನ್ನೊಂದು ಬರುತ್ತೆ, ನಾಡದ್ದು ಇನ್ನೊಂದು ಬರುತ್ತೆ. ರಾತ್ರಿ ಮಲಗಿದಾಗ ನೆಮ್ಮದಿ, ಬೆಳಿಗ್ಗೆ ನಾನು ಅಂತ ಸ್ಟಾರ್ಟ್ ಆದ ತಕ್ಷಣ ನಿನ್ನೆ ಏನ್ ದುಃಖ ಇತ್ತು ಅದು ಕಂಟಿನ್ಯೂ ಆಗುತ್ತೆ ಇವತ್ತಿಗೆ, ಹೌದಾ ಅಲ್ವಾ? ನಿನ್ನೆ ಏನೋ ಆಗಿದೆ, ಏನೋ ದುಃಖ ಆಗಿದೆ, ಬೇಜಾರಾಗಿದೆ. ಮಲಗಿದಾಗ ನಾನು ಅನ್ನೋದು ಅರಿವೇ ಇಲ್ಲದೆ ಇದ್ದಾಗ ನಿದ್ದೆ ಬಂದಿದೆ, ಸುಖವಾಗಿರ್ತೀವಿ. ಎಚ್ಚರ ಆದ ತಕ್ಷಣ ನಾನು ಅಂತ ಬಂದ ತಕ್ಷಣ ಜಗತ್ತಿನ ಒಂದು ಪ್ರಪಂಚಕ್ಕೆ ನಾನು ಮತ್ತೆ ಎಂಟರ್ ಆಗ್ತೀನಿ, ಮತ್ತೆ ದುಃಖ ಶುರು. ವೇದಾಂತ ಏನ್ ಹೇಳೋದು? ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ನನಗೆ ಕಾಣಿಸಲ್ವೇ ಅದು? ಎಲ್ಲೂ ಕಾಣಲ್ವಲ್ಲ ಅದು? ಇದೇನ್ ವೇದಾಂತ ಹೇಳೋದು ಈ ತರ? ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಕಾಣ್ತಾ ಇಲ್ವಲ್ಲ ಅದು? ಯಾಕೆ ಜನಗಳು ಈ ರೀತಿ ದುಃಖವನ್ನೇ ಮಾಡಕ್ಕೋಸ್ಕರ ಕರ್ಮಗಳನ್ನ ಮಾಡಿ 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 ಆ ಕರ್ಮಗಳಲ್ಲಿ ಸುಖ ಸಿಗತ್ತೆ ಸುಖ ಸಿಗತ್ತೆ ಅಂತ ದಿನ 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 ಅದು ಸಿಗಲ್ಲ, ಇವ್ರು ಪ್ರಯತ್ನ ಮಾಡೋದ್ ಬಿಡಲ್ಲ. ಇದು ಯಾಕೀಗೆ ಅಂತ ಕೇಳ್ತಾರೆ. ಅದರಿಂದ ಜನ ಏನ್ ಮಾಡ್ಬೇಕು? ಕರ್ಮ ಮಾಡದೆ ಬಿಟ್ಬಿಡ್ಬೇಕಾ? ಜನರಿಗೆ ಸುಖ ಪಡೆಯೋ ದಾರಿ ಯಾವುದು? ಏನೋ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ನಾವೆಲ್ಲರೂ ಮಾಡ್ತಾ ಇರೋದು. ವಿದುರ ಹೇಳೋದು ಸಮಥಿಂಗ್ ಸೀರಿಯಸ್ಲಿ ರಾಂಗ್, ಖಂಡಿತ ತಪ್ಪಿದೆ ಎಲ್ಲೋ. ನಾನು ಸಂತೋಷಕ್ಕಾಗಿ ಕೆಲಸ ಮಾಡ್ತೀನಿ, ಆದ್ರೆ ಎಲ್ಲಿದೆ ಸಂತೋಷ? ಯಾವುದನ್ನ ನಾನು ಬೇಡ 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 ಅಂತ ಸ್ಟ್ರಗಲ್ ಮಾಡ್ತಾ ಇದೀನೋ ಅದೇ ಬರ್ತಾ ಇರುತ್ತೆ. ದುಃಖ ಬೇಡ ದುಃಖ ಬೇಡ, ನನಗೆ ದುಃಖ ಬೇಡ, ತಗೋ 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 ಅಂತ ಅದೇ ಬರ್ತಾ ಇರುತ್ತೆ. ಇದು ಕಾನ್ಸ್ಟೆಂಟ್ ಫೈಟ್. ಆದ್ರೆ ವಿದುರ ಹೇಳ್ತಾನೆ, ಕೆಲವ್ರು ಬೆಟರು. ಕಷ್ಟ ಬಂದಾಗ ಅವ್ರೇನ್ ಮಾಡ್ತಾರೆ? ಪರಮಾತ್ಮನನ್ನ ಶರಣಾಗತರಾಗ್ತಾರೆ. ಅವನನ್ನ ಕಷ್ಟ ಪರಿಹರಿಸು ಅಂತ ಕೇಳ್ಕೊತಾರೆ. ಅವನು ದೀನ ಭಕ್ತನೋ, ಆರ್ಥ ಭಕ್ತನೋ, ಅರ್ಥಾರ್ಥಿ ಭಕ್ತನೋ, ಜಿಜ್ಞಾಸುವೋ, ಜ್ಞಾನಿಯೋ, ಬಟ್ ಅವನು ಆಸ್ತಿಕ. ಪರಮಾತ್ಮನನ್ನ ನಂಬ್ತಾನೆ. ಅವನಲ್ಲಿ ತನ್ನ ಕಷ್ಟವನ್ನ ತಗೊಂಡ್ ಹೋಗ್ತಾನೆ, ಅವನನ್ನ ಪ್ರಾರ್ಥನೆ ಮಾಡ್ತಾನೆ. ಕಷ್ಟ ಪರಿಹಾರ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅವನ ಮನಸ್ಸಿಗಂತೂ
ಭಗವಂತ ನನ್ನ ಜೊತೆ ಇದ್ದಾನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಈ ಕಷ್ಟವಂತೂ ಕೊಟ್ಟಿದ್ಯಾ, ಈ ಕಷ್ಟದ ಎದುರಿಸುವಂತ ಶಕ್ತಿಯನ್ನು ನೀನೇ ಕೊಡು. ನನ್ನ ಜೊತೆ ನಿಂತ್ಕೋ. ಆ ಶಕ್ತಿ ಧೈರ್ಯನಾರು ಬರುತ್ತೆ. ಪ್ರಾರಬ್ಧಾನುಸಾರವಾಗಿ ಏನೇ ಮಾಡಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ, ಬಂದೇ ಬರುತ್ತೆ. ಆದರೆ ನಾಸ್ತಿಕರು ಇರ್ತಾರಲ್ಲ, ಅವರ ಗತಿ ಏನು? ದೇವರೇ ಇಲ್ಲ, ಭಕ್ತಿನೂ ಇಲ್ಲ, ದೇವರೂ ಇಲ್ಲ. ಜಗತ್ ಹೇಗಾಗಿದೆ? ಜಗತ್ತು ಬಿಗ್ ಬ್ಯಾಂಗ್ ಥಿಯರಿ, ಕೆಮಿಕಲ್ ಕಾಂಪೋಸಿಷನ್ ಇಂದ ಜಗತ್ತಾಗಿದೆ. ಯಾವುದೇ ಒಂದು ಧರ್ಮ ಸತ್ಯದ ಪರಿಪಾಲನೆ ಇಲ್ಲ, ಯಾವುದೇ ಒಂದು ವ್ಯಾಲ್ಯೂ ಬೇಸ್ಡ್ ಜೀವನ ನಡೆಸಲ್ಲ. ಇವತ್ತಿಗಿದು ಸಂತೋಷನ? ಯಾರಿಗೇನಾದ್ರು ತೊಂದರೆ ಆಗ್ಲಿ, ಅದೆಷ್ಟು ಅಧರ್ಮವೇ ಆಗಿರ್ಲಿ, ಇಮ್ಮಾರಲ್ ಆಗಿರ್ಲಿ, ಅದನ್ನ ಆ ಕೆಲಸಗಳನ್ನ ಮಾಡೋದು ನಾಸ್ತಿಕವಾದ. ಪರಮಾತ್ಮನೇ ಇಲ್ಲ. ಅಂತಹವರ ದುಃಖ, ಆತಂಕ ಇನ್ನೂ ಹೆಚ್ಚು. ಅವರು ಯಾವ ಸುಖಕ್ಕಾಗಿ ಧರ್ಮ, ದೇವರು ಎಲ್ಲವನ್ನು ಬಿಟ್ಟು ನನ್ನ ಸುಖವೇ ಹೆಚ್ಚು ಅಂತ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ತಾವು ಸುಖವಾಗಿರಕ್ಕೆ ಬಯಸ್ತಾರೋ ಅಂತವ್ರಿಗೆ ಇನ್ನೂ ಹೆಚ್ಚು ತೊಂದರೆ ಬರುತ್ತೆ. ಹಣ ಸಂಪಾದನೆಯಿಂದ ನನಗೆ ಸುಖ ಅನ್ಕೊಂಡು ನಾನಾ ವಿಧವಾಗಿ ಅಧಾರ್ಮಿಕ ರೀತಿಯಿಂದ ಸಂಪಾದನೆ ಮಾಡಿದಾಗ ಅದು ನನ್ನ ಭ್ರಮೆ. ಇದರಿಂದ ಯಾವ ಸುಖವೂ ಇಲ್ಲ ಅಂತ ಅವನಿಗೆ ಗೊತ್ತಾಗೋ ತನಕ ಎಷ್ಟೋ ಕಷ್ಟಗಳನ್ನ ಅವರು ಎದುರಿಸಿರ್ತಾರೆ. ಏನು ಇದಕ್ಕೆ ಕಾರಣ? ಸುಖವನ್ನ ಪಡೆಯೋ ದಾರಿ ಯಾವುದು? ಭಗವಂತನನ್ನ ಹೇಗೆ ಆರಾಧನೆ ಮಾಡ್ಕೋಬೇಕು? ಅವನು ಯಾವ ಯಾವ ರೀತಿ ನಾನು ಭಕ್ತಿ ಮಾಡಿದ್ರೆ ನನಗೆ ಒಲಿತಾನೆ ಪರಮಾತ್ಮ? ನನ್ನ ಮನದಲ್ಲಿ ಬಂದು ನಿಂತ್ಕೋತಾನೆ ಅವನು. ಅವನು ಬಂದು ನಿಂತ ಅಂದ್ರೆ ಮನಸ್ಸು, ಅವನು ಪರಮ ಪವಿತ್ರ. ಅವನು ನನ್ನ ಮನಸ್ಸಿನಲ್ಲಿ ಬಂದು ನಿಂತ ಅಂದ್ರೆ ಅವನಲ್ಲಿ ನಾನು ಭಕ್ತಿ ಮಾಡ್ತಾ ಅವನ ಸ್ಮರಣೆ ಮಾಡದೆ ಅಂದ್ರೆ ಸನಾತನವಾದ ಆ ಅಪರೋಕ್ಷ ಜ್ಞಾನ ನನ್ನದಾಗತ್ತೆ ಅವನ ಕೃಪೆಯಿಂದ. ಆಗ ನಾನು ಪರಮ ಸ್ವತಂತ್ರನಾಗ್ಬೋದು. ಈ ನಮ್ಮಂತಹವರನ್ನ ಉದ್ಧಾರ ಮಾಡಕ್ಕೆ ಈ ಶ್ರೀಹರಿ ನಾನಾ ವಿಧವಾದ ಅವತಾರಗಳನ್ನ ತಾಳ್ತಾನೆ. ಅವನು ಯಾವ ಯಾವ ಲೀಲೆಗಳನ್ನ ಮಾಡ್ದ, ಯಾವ ಯಾವ ಅವತಾರಗಳನ್ನ ತಾಳ್ದ. ಯಾವುದೇ ಕರ್ತೃತ್ವ ಇಲ್ಲ ಪರಮಾತ್ಮನಿಗೆ. ನಾನು ಮಾಡಿದೆ ಅಂತ ನಾನು ಅನ್ನೋದಿಲ್ಲ. ನಮ್ಮ ಹಾಗೆ ಮಿಥ್ಯ ಅಹಂಕಾರ ಅವನಲ್ಲಿ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದ್ರೆ ಅವನಲ್ಲಿ ಅಜ್ಞಾನ ಇಲ್ಲ. ಅಜ್ಞಾನದಿಂದಲೇ ಅಹಂಕಾರ. ಕರ್ತೃತ್ವದ ಲೇಪನವೇ ಇಲ್ಲ. ಅಂದ್ರೆ ಐ ಆಮ್ ದ ಡೂಯರ್ ಅನ್ನೋ ಭಾವನೆ ಅವನಲ್ಲಿ ಇಲ್ಲ. ಅಂತಹವನು ಈ ಜಗತ್ತನ್ನೆಲ್ಲ ಯಾಕೆ ನಿರ್ಮಾಣ ಮಾಡ್ತಾನೆ? ತಾನೇ ಸೃಷ್ಟಿ ಮಾಡ್ತಾನಲ್ಲ ಜೀವಿಗಳಿಗೆ. ಅವ್ರಿಗೆಲ್ಲ ಜೀವನಕ್ಕೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನ ಹೆಂಗೆ ಪೂರೈಸ್ತಾನೆ? ಮತ್ತೆ ಜೀವಿಗಳ ಸ್ವಭಾವಕ್ಕೆ ಅನುಗುಣವಾಗಿ, ಕರ್ಮ ಫಲಕ್ಕೆ ಅನುಗುಣವಾಗಿ ಅವಕ್ಕೆ ನಾನಾ ರೀತಿಯಾದಂತಹ ರೂಪಗಳನ್ನ ಕೊಡ್ತಾನಲ್ಲ. ಒಬ್ಬರನ್ನ ಪಕ್ಷಿಯಾಗಿ, ಒಂದನ್ನ ಪ್ರಾಣಿಯಾಗಿ, ಒಬ್ಬನನ್ನ ಮನುಷ್ಯನಾಗಿ ಹುಟ್ಟಿಸ್ತಾನಲ್ಲ. ಈ ರೀತಿಯಾದ ಭೇದಗಳನ್ನ ಹೆಂಗೆ ರಚನೆ ಮಾಡ್ತಾನೆ ಪರಮಾತ್ಮ? ಪ್ರಶ್ನೆಗಳು ನೋಡಿದ್ರ ವಿದುರಂದು? ಕರ್ಮವನ್ನೇ ನಾನು ಸಂತೋಷಕ್ಕಾಗಿ ಮಾಡ್ಬೇಕು ಅಂತ ಹೋಗ್ತಾನೆ, ಅದ್ರ ದುಃಖವೇ ಆಗತ್ತೆ. ಇದರಿಂದ ಬಿಡುಗಡೆ ಹೇಗೆ? ಭಕ್ತರ ಹೃದಯದಲ್ಲಿ ಪರಮಾತ್ಮ ಹೇಗೆ ಬಂದು ನೆಲೆಸ್ತಾನೆ? ಅಪರೋಕ್ಷ ಜ್ಞಾನವನ್ನ ಹೇಗೆ ಅನುಗ್ರಹಿಸ್ತಾನೆ? ಈ ಸೃಷ್ಟಿಯನ್ನ ಯಾತಕ್ಕಾಗಿ ಮಾಡ್ತಾನೆ? ಈ ಜಗತ್ತಿನಲ್ಲಿರ್ತಕ್ಕಂತಹ ಜೀವಿಗಳಿಗೆ ವಿಧ ವಿಧ ಆಕಾರಗಳನ್ನ ಅವರ ಕರ್ಮ ಫಲಾನುಸಾರವಾಗಿ ಹೇಗೆ ಕೊಡ್ತಾನೆ? ಈ ಪ್ರಶ್ನೆಗಳನ್ನೆಲ್ಲ ವಿದುರ ಮೈತ್ರೇಯರಿಗೆ ಕೇಳ್ತಾನೆ. ಆದರೆ ಒಂದ್ ಮಾತು ಹೇಳ್ತಾನೆ,
ನಾನೇ ಧನ್ಯ. ನಿಮ್ಮಂತ ಮಹಾತ್ಮರಿದ್ದೀರಲ್ಲ, ಭಗವಂತ ನಿಮ್ಮಂತವ್ರನ್ನ ನನಗ್ ತೋರಿಸಿದಾನಲ್ಲ, ಜ್ಞಾನ ಇದೆಯಲ್ಲ ನಿಮಗೆ, ನೀವು ನನಗದನ್ನ ದಯಪಾಲಿಸಿ. ಈ ದುಃಖದ ಚಕ್ರದಿಂದ ಆಚೆ ಬರೋ ದಾರಿಯನ್ನ ನೀವು ನನಗೆ ಹೇಳ್ಕೊಡಿ. ಯಾಕೆ ಅಂದ್ರೆ ನೀವು ಅವನ ಕೃಪೆಗೆ ಪಾತ್ರರಾದಂತಹ ಬ್ರಹ್ಮಜ್ಞಾನಿಗಳು. ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದಾಗೆ ಭಗವಂತನ ಕೃಪೆ ಅಂದ್ರೆ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಆತ್ಮಜ್ಞಾನ ಆಗೋದಲ್ಲ. ಕೃಪೆ ಅಂದ್ರೆ ಅವನ ಅವನ ಕೃಪೆ ನನ್ನ ಮೇಲೆ ಆಗಿದೆ, ನನ್ನ ಪ್ರಾರ್ಥನೆ ಅವನಿಗೆ ತಲುಪಿದೆ ಅಂದ್ರೆ ಅವನು ನನಗೆ ಗುರುವನ್ನ ತೋರಿಸ್ತಾನೆ, ಸತ್ಸಂಗಕ್ಕೆ ಸೇರೋ ಹಾಗೆ ಮಾಡ್ತಾನೆ, ನನಗೆ ಆತ್ಮಜ್ಞಾನದ ಪರಿಚಯ ಮಾಡಿಸ್ತಾನೆ. ಧಿಯೋ ಯೋನ ಪ್ರಚೋದಯಾತ್, ಒಳಗೆ ನಿಂತು ಆ ರೀತಿ ಪ್ರಚೋದನೆ ಮಾಡ್ತಾನೆ. ಹೋಗು ಹೋಗು, ಕಲ್ತ್ಕೋ, ತಿಳ್ಕೋ, ಬಿಡಬೇಡ, ನಿನಗೆ ಮನುಷ್ಯ ಜನ್ಮ ಬಂದಿದೆ, ಸತ್ಸಂಗದಲ್ಲಿರು, ನನ್ನ ಕಥೆಗಳನ್ನ ಕೇಳು, ನನ್ನ ಲೀಲೆಗಳನ್ನ ಭಾಗವತ ವರ್ಣನೆ ಮಾಡುತ್ತೆ, ತಿಳ್ಕೋ, ನನ್ನನ್ನು ಆಶ್ರಯಿಸು. ಗೀತೆಯಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅದನ್ನ ಕಥಾರೂಪವಾಗಿ ಭಾಗವತ ಹೇಳುತ್ತೆ. ನಾನು ವ್ಯಾಸ ಮಹರ್ಷಿಗಳಿಂದ ಎಲ್ಲಾ ವರ್ಣಾಶ್ರಮ ಧರ್ಮಗಳು, ವರ್ಣ ಮತ್ತು ಆಶ್ರಮ ಗೊತ್ತು ಎಲ್ರಿಗೂ. 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಆಶ್ರಮ: ಸನ್ಯಾಸ, ವಾನಪ್ರಸ್ಥ, ಗೃಹಸ್ಥ ಮತ್ತು ಬ್ರಹ್ಮಚಾರ್ಯ. ಇದ್ರ ಬಗ್ಗೆ ಎಲ್ಲ ಎಷ್ಟೋ ಕೇಳಿದೀನಿ ಈ ವಿಷಯಗಳೆಲ್ಲ. ಆದರೆ ಕೃಷ್ಣನ ಕತೆ ಕೇಳ್ಬೇಕಾರ ಆದಂತಹ ಆನಂದ ಯಾವ ಧರ್ಮದ ವಿಚಾರದಲ್ಲೂ ಇಲ್ಲ. ಮನಸ್ಸಿಗೆ ತೃಪ್ತಿ ಆಗೋದಿಲ್ಲ. ಆದ್ರಿಂದಲೇ ಈ ಭಗವಂತನ ಕತೆ ಅಂತ ಅಮೃತ ಹೇಳ್ತಿರಲ್ಲ, ಅದು ಸಂಸಾರ ಬಂಧನಕ್ಕೆ ಕಾರಣ ಆಗ್ತಾ ಇರತಕ್ಕಂತಹ ವಿಷಯದಲ್ಲಿನ ಆಸಕ್ತಿ. ವಿಷಯ ಆಸಕ್ತಿ ಅಂದ್ರೆ ಹೊರಗಿನ ವಿಷಯಗಳು ಅಂದ್ರೆ ರೂಪ, ಸ್ಪರ್ಶ, ರಸ, ಗಂಧ ಮತ್ತು ಶಬ್ದ. ಇದರಲ್ಲಿರ್ತಕ್ಕಂತಹ ಆಸಕ್ತಿಯಿಂದ ನನ್ನನ್ನ ಮುಕ್ತನನ್ನಾಗಿಸಿ ಪರಮಾತ್ಮನ ಕಡೆ ಕರ್ಕೊಂಡು ಹೋಗುತ್ತೆ. ಎಂತ ಮಹಾನುಭಾವರು ವ್ಯಾಸರು. ಎಲ್ಲರಿಗೂ ವೇದಗಳನ್ನು ಉಪನಿಷತ್ತು ಓದೋದಕ್ಕೆ ಅರ್ಥ ಆಗಲ್ಲ ಅನ್ಬಿಟ್ಟು ಅವರು ಎಲ್ಲ ಕಮ್ಮಿ ಬುದ್ಧಿ ಮಟ್ಟ ಇರೋರ್ಗೆ ಅರ್ಥ ಆಗ್ಲಿ ಅಂತ ಮಹಾಭಾರತವನ್ನ ರಚಿಸಿದರು. ಅದರಲ್ಲಿ ಅವರು ಎಲ್ಲ ವಿಷಯಗಳ ಬಗ್ಗೆ ಹೇಳ್ಬಿಟ್ಟು ಕೊನೆಗೆ ಆ ವಿಷಯಗಳಲ್ಲೇ ಆಸಕ್ತಿ ಇದ್ದವರ ಗತಿ ಏನಾಯ್ತು, ಆ ವಿಷಯಗಳಿಂದ ವಿಮುಖರಾಗಿ ಕೃಷ್ಣನ ಕಡೆ ಮಖ ತಿರುಗಿದವರ ಅಂದ್ರೆ ಪಾಂಡವರ ಕತೆ, ಅವರ ಗತಿ ಏನಾಯ್ತು, ಸರ್ವೇಶ್ವರನಾದ ಭಗವಂತ ಹೀಗೆ ಕೃಷ್ಣ ರಾಮ ನಾನಾ ಅವತಾರಗಳನ್ನ ತಾಳ್ತಾ ಎಂತಹ ಅನೇಕ ಲೀಲೆಗಳನ್ನ ಮಾಡಿದಾನೆ. ಅಂತ ಆ ಎಲ್ಲ ವಿಷಯಗಳನ್ನ ನನಗೆ ತಿಳಿಸಿ ಅಂತ ವಿದುರ ಕೇಳಿದಾಗ ಮೈತ್ರೇಯರಿಗೆ ಭಕ್ತಿ, ಜ್ಞಾನ, ವೈರಾಗ್ಯದ ವಿಷಯವಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಹೇಳ್ತಾರೆ, ವಿದುರ, ನಿನ್ನ ಮನಸ್ಸು ಸದಾ ಪರಮಾತ್ಮನಲ್ಲೇ ಇದೆ. ಆದ್ದರಿಂದಲೇ ಅವನು ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ನಿನಗೆ ಹೇಳು ಅಂತ ನನಗೆ ಅಪ್ಪಣೆ ಮಾಡಿ ಹೋಗಿದ್ದಾನೆ. ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದರೆ ತನ್ನ ಯೋಗ ಮಾಯೆಯ ಮೂಲಕ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಅದವನ ದೈವಿ ಶಕ್ತಿ. ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಅವನ ಒಂದು ದೈವಿಕವಾದ ಶಕ್ತಿ, ಡಿವೈನ್ ಎನರ್ಜಿ ಏನು, ಮಾಯೆ. ಇಂತಹ ಒಂದು ಸುಂದರವಾದಂತಹ ಜಗತ್ತನ್ನ ಪರಮಾತ್ಮ ಅವನ ಮಾಯಾ ಶಕ್ತಿಯಿಂದ ಸೃಷ್ಟಿ ಮಾಡಿದಾನೆ. ಜಗತ್ತು ಸುಂದರವಾಗಿದ್ಯಾ? ಇವತ್ ತಾನೇ ಅಂದ್ರಿ ಎಲ್ಲರಿಗೂ ತುಂಬಾ ದುಃಖ ಇದೆ, ಕಷ್ಟ ಇದೆ ಅಂತ. ಈ ಜಗತ್ತು ಸುಂದರವಾಗಿದ್ಯಾ?
ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಮನಸ್ಸಿನಂತೆ ಮಹಾದೇವ ಅಂತ. ನಿಮ್ಮ ಮನಸ್ಸು ಇವತ್ತು ಶಾಂತವಾಗಿದೆ, ಸಮಾಧಾನವಾಗಿದೆ, ಈ ಜಗತ್ತು ಸುಂದರವಾಗಿ ಕಾಣ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಇವತ್ತು ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ಮನಸ್ಸಿನಲ್ಲಿ ಭಯ, ಆತಂಕ, ದುಃಖ. ಜಗತ್ತು ಭಯಂಕರವಾಗಿ ಕಾಣ್ತಾ ಇದೆ. ದೃಷ್ಟಿಯಲ್ಲಿ ದೋಷ ಇದೆ. ಅಂದ್ರೆ ಏನಾಯ್ತು? ನನ್ನ ಮನಸ್ಸಿನಂತೆ ಜಗತ್ತು ಅಲ್ವಾ? ಯಾರೋ ಸಣ್ಣ ಮಗು ಮಾತಾಡ್ಸತ್ತೆ ಅಥವಾ ಯಾರೋ ತಮಾಷೆ ಮಾಡ್ತಾರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಇದ್ರೆ ಅದನ್ನ ಎಂಜಾಯ್ ಮಾಡ್ತೀರ. ನಿಮ್ಮ ಮನಸ್ಸಿನಲ್ಲಿ ಆತಂಕ, ದುಃಖ ಯಾವುದು ನಿಮಗೆ ಬೇಡ ಅನ್ಸುತ್ತೆ. ಅಂದ್ರೆ ಜಗತ್ತಿನಲ್ಲಿ ದೋಷವಿಲ್ಲ, ಪರಮಾತ್ಮನ ಸೃಷ್ಟಿ ಅದು. ಕಾಲ ಕಾಲಕ್ಕೆ ಮಳೆ ಆಗತ್ತೆ, ಕಾಲ ಕಾಲಕ್ಕೆ ಚಳಿಗಾಲ ಬರುತ್ತೆ, ಎಲ್ಲ ಒಂದು ಸಿಸ್ಟಮ್ ಆಗಿ ನಡ್ಕೊಂಡು ಹೋಗುತ್ತೆ ಜಗತ್ತು. ದೋಷ ಇರೋದು ನನ್ನಲ್ಲಿ. ಆ ನನ್ನ ದೋಷವನ್ನ, ನನ್ನ ದೃಷ್ಟಿಯಲ್ಲಿರ್ತಕ್ಕಂತಹ ದೋಷವನ್ನ ನಿವಾರಣೆ ಮಾಡ್ಕೋಬೇಕಾಗಿರೋದು ನಾನು. ಮಾಂಡವ್ಯರು, ಮೈತ್ರಿಯ ಋಷಿಗಳು ಹೇಳ್ತಾರೆ, ಈ ಜಗತ್ತು ಸೃಷ್ಟಿಯಾಗ್ಬೇಕಾದ್ರೆ ಮೊದಲು ಏನೂ ಇರ್ಲಿಲ್ಲ. ಎಲ್ಲ ಆತ್ಮಗಳಿಗೂ ಆತ್ಮನಾದಂತಹ ಪರಮಾತ್ಮ ಒಬ್ಬನೇ ಇದ್ದ. ದ್ರಷ್ಟನೂ ಇಲ್ಲ, ದೃಶ್ಯನೂ ಇಲ್ಲ, ನೋಡ್ತಕ್ಕಂತಹವನೂ ಇಲ್ಲ, ನೋಡ್ಬೇಕಾದಂತಹ ದೃಶ್ಯವೂ ಇರ್ಲಿಲ್ಲ. ಪರಬ್ರಹ್ಮ ಒಬ್ಬನೇ ಇದ್ದ. ಪರಮ ಸತ್ಯ ಸಚ್ಚಿದಾನಂದ ಪರಮಾತ್ಮ ಮಾತ್ರ ಇದ್ದ. ಯಾವುದು ಹುಟ್ಟಿರ್ಲಿಲ್ಲ, ಯಾವುದು ಸತ್ತು ಇರ್ಲಿಲ್ಲ. ನ ಜಾಯತೆ ಮೃಯತೆ ವಾ ಕದಾಚಿನ್. ಯಾವುದಕ್ಕೆ ಹುಟ್ಟಿಲ್ಲ ಅದಕ್ಕೆ ಸಾವೂ ಇಲ್ಲ. ಅದೊಂದೇ ಪರಮತತ್ವ, ಒಂದೇ. ಯಾವಾಗ್ಲೂ ಇರ್ತಕ್ಕಂತಹದ್ದು ಅದೊಂದೇ. ಈಗ ಸೃಷ್ಟಿಯಲ್ಲಿ ಕಾಣಿಸುತ್ತಲ್ಲ ಅನೇಕ ಭೇದಗಳು, ಡಿಫ್ರೆಂಟ್ 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 ವೆರೈಟೀಸ್, ಮರ, ಗಿಡ, ಪಕ್ಷಿ, ಜನ, ಪ್ರಾಣಿ, ಅದೆಲ್ಲ ಏನೂ ಇರ್ಲಿಲ್ಲ. ಆದರೆ ಅವನು ತನ್ನ ಇಚ್ಛೆಯಂತೆ ತಾನೇ ತಾನಾಗಿದ್ದ. ಅವನ ಅದ್ವಿತೀಯ, ಏಕಮೇವ ಅದ್ವಿತೀಯ ರೂಪದಲ್ಲಿ ಇದ್ದ. ತನ್ನ ಶಕ್ತಿಗಳ, ಅಪಾರವಾದ ಶಕ್ತಿಗಳ ಅರ್ಥ ಮಾಡ್ಕೊಂಡ. ಇಂತಹ ಸ್ಥಿತಿಯಲ್ಲಿ ಇಷ್ಟು ಶಕ್ತಿಗಳಿರ್ಬೇಕಾದ್ರೆ ಸೃಷ್ಟಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ದ. ಸೃಷ್ಟಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ತನ್ನ ಮಾಯಾ ಶಕ್ತಿಯಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡ್ದ. ಹೇಳಕ್ಕೆ ಆಗದೆ ಇರತಕ್ಕಂತಹ ಪದಗಳಲ್ಲಿ ಬಿಡಿಸಿ ಬಿಡಿಸಿ ಇದೇ ಮಾಯೆ ಅಂತ ತೋರ್ಸಕ್ಕೆ, ಹೇಳಕ್ಕೆ ಆಗದೆ ಇರ್ತಕ್ಕಂತಹ ಆ ಮಾಯೆಯಿಂದ ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡ್ದ. ನಾನು ಹಿಂದಿನ 2ನೇ ಸ್ಕಂದ ಮಾಡ್ಬೇಕಾದ್ರೆ ಹೇಳಿದೀನಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಅದನ್ನೆಲ್ಲ ಅವಾಗ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ನೀವುಗಳೇ ಹೇಳಿದ್ರಿ ಇಷ್ಟೊಂದು ಸೃಷ್ಟಿ ವಿಷಯ ನಮಗೆ ಬೇಡ ಮಾತಾಜಿ ಅಂತ. ನಾನು ಅವಾಗ ಡೀಟೇಲ್ ಆಗಿ ಹೇಳಿದ್ದೆ ಸೆಕೆಂಡ್ ಇದು ಮಾಡ್ಬೇಕಾದ್ರೆ.
ಈಗ ಅದ್ರ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ, ಬೇಕಾದ್ರೆ ಕೇಳಿಸ್ಕೊಳ್ಳಿ. ಇವತ್ತು ಈಗ ಬ್ರೀಫ್ ಆಗಿ ಹೇಳ್ಕೊಂಡು ಹೊರಟೋಗ್ತೀನಿ, ಮತ್ತೆ ಸೇಮ್ ಅದೇ ಮೊದಲು ಮಾಯೆಯಿಂದ ಕಾಲ, ಟೈಮ್ ಸೃಷ್ಟಿಯಾಯ್ತು. ಆ ಕಾಲದ ಒಂದು ಪ್ರೇರಣೆಯಂತೆ, ಒಂದು ಇನ್ಸ್ಪಿರೇಷನ್ ಅಂತೆ ಅವ್ಯಕ್ತ ಪ್ರಕೃತಿ, ಅವ್ಯಕ್ತ ಮಾಯೆ ಪ್ರಕಟ ಆಯ್ತು. ಅದನ್ನೇನ್ ಹೇಳಿದ್ದೆ ನಾನು 2ನೇ ಸ್ಕಂದ ಮಾಡ್ಬೇಕಾರೆ, ಸೃಷ್ಟಿ ಸ್ಥಿತಿ ಲಯದಲ್ಲಿ, ಲಯದ ಸ್ಥಿತಿ, ಪ್ರಳಯ ಸ್ಥಿತಿಯಲ್ಲಿ ಎಲ್ಲ ಜೀವಗಳು ಬೀಜ ರೂಪದಲ್ಲಿ ಪರಮಾತ್ಮನಲ್ಲಿ ಇರುತ್ತೆ. ಯಾವ ಸೃಷ್ಟಿನೂ ಆಗಲ್ಲ, ಮೋಕ್ಷ ಏನ್ ಪ್ರಾಪ್ತಿಯಾಗಿರಲ್ಲ. ಯಾಕೆಂದ್ರೆ ಎಲ್ಲವೂ ಕಾರಣ ಶರೀರದಲ್ಲಿ ಇರುತ್ತೆ, ಬೀಜ ರೂಪದಲ್ಲಿ ಅಜ್ಞಾನದಲ್ಲಿ ಇದ್ದೇ ಇರುತ್ತೆ, ಆದ್ರೆ ಸೃಷ್ಟಿ ಇರಲ್ಲ. ಅವ್ಯಕ್ತ ಪ್ರಕೃತಿ, ಅದರಿಂದ ಮಹತ್ತತ್ವ ಅಂದ್ರೆ ಟೋಟಲ್ ಮೆಟೀರಿಯಲ್ ಎನರ್ಜಿ ಪ್ರಕೃತಿ. ಅದರಿಂದ ಸಣ್ಣದಾಗಿ, ಈಗ ಒಂದು ಸಣ್ಣ ಬೀಜ ಇದೆ ಅಂದ್ರೆ ಅದರಿಂದ ಸಣ್ಣದಾಗಿ ಗಿಡ ಬೆಳೆಯಕ್ ಶುರು ಆಗತ್ತಲ್ಲ, ಕಾಣಿಸುತ್ತಲ್ಲ, ಅದು ಮಹತ್ತತ್ವ. ಆ ಮಹತ್ತತ್ವದಲ್ಲಿ ಬದಲಾವಣೆಗಳಾದಾಗ ಅಹಂಕಾರ ತತ್ವ. ಇದೆಲ್ಲ ಮಾಡಿದೀನಿ ನಾನು 2ನೇ ಸ್ಕಂದದಲ್ಲಿ, ಬೇಗ ಹೇಳ್ಕೊಂಡು ಹೋಗ್ತೀನಿ ಅಷ್ಟೆ. ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಸತ್ವ, ರಜೋ ಮತ್ತು ತಮೋ, ಸತ್ವ ಅಹಂಕಾರ, ರಜೋ ಅಹಂಕಾರ ಮತ್ತು ತಮೋ ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಮತ್ತು ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಸತೋ ಅಹಂಕಾರಕ್ಕೆ, ರಜೋ ಅಹಂಕಾರಕ್ಕೆ ಕ್ರಿಯಾಶಕ್ತಿ, ತಮೋ ಇದರಲ್ಲಿ ಈ ಜಗತ್ತಿನ ದ್ರವ್ಯಗಳೆಲ್ಲ ಉತ್ಪತ್ತಿ ಆಗತ್ತೆ. ಪಂಚ ಮಹಾಭೂತಗಳ ಉತ್ಪತ್ತಿ ಆಗತ್ತೆ. ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ. ತೈತೇರಿಯ ಉಪನಿಷತ್ತು ಸಹ ಇದನ್ನೇ ಹೇಳೋದು. ಪರಮಾತ್ಮನ ಈ ಅದ್ಭುತವಾದ ಮಾಯಾಶಕ್ತಿಯಿಂದ ಮೊದಲು ಅವ್ಯಕ್ತ ಪ್ರಕೃತಿ, ಆಮೇಲೆ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅದರಿಂದ ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ಈ ಜಗತ್ತಿನ ನಿರ್ಮಾಣ. ಇಷ್ಟ ಆಯ್ತು. ಇದನ್ನೇ ನಾವೀಗ 7ನೇ ಅಧ್ಯಾಯದಲ್ಲಿ ಓದ್ತಾ ಇದ್ದೀವಿ. ಏನಂತ ಓದ್ತಾ ಇದೀವಿ ಹೇಳಿ ಭಗವದ್ಗೀತೆಯಲ್ಲಿ? ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡ್ದೆ ಇದನ್ನೇ ನಾನು. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ. ಏನಂತ ಹೇಳ್ದೆ ಹೇಳಿ? ಅದಕ್ಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದೀವಿ. ಯಾರಿಗೂ ಗೊತ್ತಿಲ್ವಾ? ಮೊನ್ನೆ ಬುಧವಾರದ ಕ್ಲಾಸ್ ಅಲ್ಲಿ ಮಾಡಿದ್ವಲ್ಲ ಇದನ್ನ. ಏನಂತಾರೆ ಭಗವಂತನ 2 ಶಕ್ತಿಗಳಿಗೆ? ಪರ ಮತ್ತು ಅಪರ ಶಕ್ತಿ. ಕರೆಕ್ಟ್, ಕರೆಕ್ಟ್. ಪರ ಮತ್ತು ಅಪರ. ಈಗ ಹೇಳ್ತಾ ಇರೋದು ಏನೇನ್ ನಾನು? ಆಕಾಶ, ಭೂಮಿ ಅದೆಲ್ಲ ಏನು? ಅಪರ ಪ್ರಕೃತಿ. ಅಪರ ಪ್ರಕೃತಿ. ಅದನ್ನೇ ಕೃಷ್ಣ ಅಲ್ಲಿ ಹೇಳಿರೋದನ್ನೇ ಈ ತರ ಹೇಳ್ತಾ ಇದ್ದಾರೆ ಅಷ್ಟೇ ಭಾಗವತದಲ್ಲಿ. ನನ್ನ 2 ಶಕ್ತಿಗಳಿದೆ, ಒಂದು ಅಪರ ಪ್ರಕೃತಿ, ಒಂದು ಪರ ಪ್ರಕೃತಿ. ಭೂಮಿ, ಪಂಚಮಹಾಭೂತಗಳು, ಮನ, ಬುದ್ಧಿ, ಅಹಂಕಾರ, ಪ್ರಕೃತಿರ್ ಭಿನ್ನ ಅಷ್ಟದ 8 ತರಹದ ಪ್ರಕೃತಿ ಇದೆ ನಂದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈ ರೀತಿ ಆದಾಗ ಏನಾಯ್ತು? ಇದಿಷ್ಟರ ಜೊತೆಗೆ ಕ್ಷೇತ್ರ ರೆಡಿ ಆಯ್ತು. ಇಲ್ಲಿ ಆಕ್ಟಿವಿಟಿ ಮಾಡ್ಬೇಕಲ್ಲ ಯಾರು? ಜೀವ, ಪರ ಪ್ರಕೃತಿ. ಎರಡೇ ಇರೋದು ವೇದಾಂತದ ಪ್ರಕಾರ, ಒಂದು ಜಡ, ಒಂದು ಚೈತನ್ಯ. ಈ ಅಪರ ಪ್ರಕೃತಿಯ ಸೃಷ್ಟಿ ಆಯ್ತು. ಆಮೇಲೆ ಅದಕ್ಕೆಲ್ಲ ಅಧಿಷ್ಠಾನ ದೇವತೆಗಳು, ನೋಡೋದಕ್ಕೆ ಸೂರ್ಯ, ಅಧಿಷ್ಠಾನ ದೇವತೆಗಳು, ಅದರ ಉತ್ಪತ್ತಿ ಆಯ್ತು.
ಮೊದಲು ಇಚ್ಛಾಶಕ್ತಿ, ಸಂಕಲ್ಪ ಮಾಡ್ತಾನೆ ಪರಮಾತ್ಮ ಜಗತ್ತಿನ ಸೃಷ್ಟಿ ಮಾಡ್ಬೇಕು ಅಂತ. ಆಮೇಲೆ ಜ್ಞಾನ ಶಕ್ತಿ, ಯಾವ ರೀತಿ ಆಗ್ಬೇಕು ಅಂತ ತರೋ ಪ್ರೊಸೆಸಿಂಗ್ ರೆಡಿ ಆಗತ್ತೆ. ಕೊನೆಗೆ ಕ್ರಿಯಾಶಕ್ತಿ, ಯಾವ್ದನ್ನ ನಾವು ಇದಾಗತ್ತೋ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಈ ಜಗತ್ತಿನ ಸೃಷ್ಟಿ ಆಯ್ತು. ಅರ್ಥ ಆಯ್ತಲ್ಲ? ಪರಮಾತ್ಮ ಅವನ ಮಾಯಾ ಮೊದಲು ಸಂಕಲ್ಪ ಮಾಡ್ತಾನೆ, ಆಮೇಲೆ ಅವನ ಮಾಯಾ ಶಕ್ತಿಯಿಂದ ಪಂಚಮಹಾಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅದಕ್ಕೆ ಅಧಿಷ್ಠಾನ ದೇವತೆಗಳು ಎಲ್ಲದರ ಸೃಷ್ಟಿ ಆಯ್ತು. ಆದರೆ ಒಂದು ಸಮಸ್ಯೆ ಬಂತು ಇಲ್ಲಿ. ಎಲ್ಲ ಭಗವಂತನ ಅಂಶಗಳೇ ಆದರೂ ಪಂಚಮಹಾಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ಸೃಷ್ಟಿ ಆಯ್ತು. ಆದರೆ ಬೇರೆ 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 ಆಗಿತ್ತು ಅದೆಲ್ಲ. ಒಂದಕ್ಕೊಂದು ಸೇರಿ ಅವಕ್ಕೆ ಯಾವ ಕೆಲಸವನ್ನ ಆ ದೇವತೆಗೆ ಕೊಟ್ಟಿದರೋ ಅದು ಮಾಡಕ್ಕೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ನೀನು ಈ ಡಿಪಾರ್ಟ್ಮೆಂಟ್ ನೋಡ್ಕೋ, ನೀನು ಈ ಡಿಪಾರ್ಟ್ಮೆಂಟ್ ನೋಡ್ಕೋ. ಅವ್ರಿಗೆ ಅದು ಮಾಡಕ್ಕೆ ತಲೆ ಬುಡ ಗೊತ್ತಾಗ್ಲಿಲ್ಲ. ಅವರ ಸೃಷ್ಟಿ ಏನೋ ಆಯ್ತು. ಆಗ ಆ ಅಧಿಷ್ಠಾನ ದೇವತೆಗಳೆಲ್ಲ ಪರಮಾತ್ಮನನ್ನ ಈ ರೀತಿ ಪ್ರಾರ್ಥನೆ ಮಾಡಿದ್ರು. ನೀನೇನೋ ಈ ತ್ರಿಗುಣಾತ್ಮಿಕ ಅಂದ್ರೆ ಸತೋ ರಜೋ ತಮೋ, ಈ ಮೂರು ಗಣಗಳಿರ್ತಕ್ಕಂತಹ ಈ ಜಗತ್ತನ್ನ ಸೃಷ್ಟಿ ಮಾಡ್ಬಿಟ್ಟೆ, ನಮ್ಮನ್ನೆಲ್ಲ ಇಲ್ಲಿ ಸೃಷ್ಟಿ ಮಾಡ್ದೆ. ಆದ್ರೆ ನಮಗೆ ಒಬ್ಬರ ಮೇಲೆ ಒಬ್ರಿಗೆ ಒಂದು ಸಾಮ್ಯತೆ ಇಲ್ಲ, ಅಂದ್ರೆ ಒಬ್ರಿಗೊಬ್ರು ಒಂದು ಕೋಆಪರೇಷನ್ ಇಲ್ಲ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಲೋಕ ಸೃಷ್ಟಿ ಮಾಡಿ ನಿನಗೆ ಅರ್ಪಣೆ ಮಾಡ್ಬೇಕು ಅಂತಿದೀವಿ, ಆದ್ರೆ ಅದ್ ಮಾಡಕ್ ಆಗ್ತಾ ಇಲ್ಲ. ನೀನ್ ನಮ್ಗೆ ಯಾವ ಕೆಲ್ಸ ಕೊಟ್ಟಿದ್ಯೋ ಅದು ನಮಗ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಮೇಲೆ ಅನುಗ್ರಹ ಮಾಡು. ನೀನ್ ನಮ್ಗೆಲ್ಲ ಈ ಸೃಷ್ಟಿ ಮಾಡಿದ್ಯಾ, ಆದ್ರೆ ನಾವ್ ಏನ್ ಕೆಲ್ಸ ಮಾಡ್ಬೇಕು ಅಂತ ಜ್ಞಾನವನ್ನು ಸಹ ನೀನೇ ಕರುಣಿಸು ನಮ್ಗೆ ಅಂತ ಅವರೆಲ್ಲ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುದು. ಇಲ್ಲಿಗೆ 5ನೇ ಅಧ್ಯಾಯ ಮುಗಿಯಿತು. 6ನೇ ಅಧ್ಯಾಯದಲ್ಲಿ ಮೈತ್ರೇಯರು ಮುಂದುವರಿಸಿ ವಿದುರನಿಗೆ ಹೇಳ್ತಾರೆ, ಈ ಒಂದಕ್ಕೊಂದು ಸೇರದೆ ಎಲ್ಲಾ ತತ್ವಗಳು ಅಂದ್ರೆ ಜಲತತ್ವ, ವಾಯು ತತ್ವ, ಆ ತರ ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಅಧಿಷ್ಠಾನ ದೇವತೆಗಳು ಒಂದಕ್ಕೊಂದು ಸೇರಕ್ಕೆ ಆಗ್ಲಿಲ್ಲ. ಅದಕ್ಕೆ ಅವರೆಲ್ಲ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಏನ್ ಮಾಡ್ದ, ಅವುಗಳ ಒಳ ಹೊಕ್ಕು ಅವುಗಳು ಏನು ಕರ್ಮವನ್ನ ಮಾಡ್ಬೇಕು ಅಂತ ಅವಕ್ಕೆ ಎಚ್ಚರಗೊಳಿಸಿ ಪರಸ್ಪರವಾಗಿ ಒಂದಕ್ಕೊಂದು ಹೊಂದಿಕೊಂಡು ಸೃಷ್ಟಿ ಕಾರ್ಯವನ್ನು ಮಾಡ್ಬೇಕು ಅಂತ ಅವಕ್ಕೆ ಒಳಗಡೆಯಿಂದ ಪ್ರೇರೇಪಣೆ ಮಾಡ್ದ. ಭಗವಂತನ ಒಂದು ಪ್ರೇರಣೆಯಿಂದ ಈ ಎಲ್ಲ ತತ್ವ ಸಮೂಹಗಳು ಒಂದಾಯ್ತು. ಆಗ ಸೃಷ್ಟಿಯಾದವನೇ ವಿರಾಟ ಪುರುಷ, ಭಗವಂತನ ಮೊದಲ ಅಭಿವ್ಯಕ್ತವಾದಂತಹ ಅವತಾರ ಅದು. ಆ ವಿರಾಟ ಪುರುಷನಲ್ಲೇ ಇಡೀ ಚರಾಚರ ಜಗತ್ತು ಇರೋದು. ಎಲ್ಲ ಏನು ಸರ್ವಭೂತಗಳು ನಮ್ಮ ಮುಂದೆ ಕಾಣುತ್ತೋ ಎಲ್ಲವೂ ಆ ವಿರಾಟ ಪುರುಷನಲ್ಲೇ ಇರೋದು. ಭಗವಂತನ ಒಂದು ವಿಶ್ವರೂಪದ ತರ ಅನ್ಬೋದು. 14 ಲೋಕಗಳು ಅಲ್ಲೇ ಇರೋದು. ಇದನ್ನೆಲ್ಲ ನಾವು ಹಿಂದಿನ ಸ್ಕಂದದಲ್ಲಿ ತುಂಬಾ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಕಾಲ್ ಹತ್ರ ರಸತಲ, ಹಿಮ್ಮಡಿ ಹತ್ರ ರಸತಲ, ಸುತಲ, ಅತಲ, ಪಾತಾಳ, ನಡುವಿನ ಹತ್ರ ಭೂಲೋಕ, ಎದೆಯ ಭಾಗದಲ್ಲಿ ಸ್ವರ್ಗಲೋಕ, ತಲೆಯ ಭಾಗದಲ್ಲಿ ಬ್ರಹ್ಮಲೋಕ. ಆ ಒಂದು ಭಗವಂತನ ಒಂದು ಕಾಸ್ಮಿಕ್ ಫಾರ್ಮ್ ಅಥವಾ ವಿರಾಟ ರೂಪವನ್ನ ಮಹಾತ್ಮರು ಹೀಗೆ ಹೇಳ್ತಾರೆ, ಎಲ್ಲ ಲೋಕಗಳು ಅವನಲ್ಲೇ ಇದೆ, ಸಮಸ್ತ ಜೀವರಾಶಿಗಳು ಅವನಲ್ಲೇ ಇದೆ ಅಂತ. ಏನ್ ಅರ್ಥ ಹಂಗಂದ್ರೆ, ಅವನಿಗಿಂತ ಬೇರೆಯಾದದ್ದು ಇನ್ನೇನೂ ಇಲ್ಲ ಅಂತ ಅರ್ಥ. ಮಣ್ಣಿನಿಂದ ಮಡಿಕೆ ಮಾಡ್ಬಿಟ್ಟು ಆ ಮಡಿಕೆಗೆ ಯಾವ ಭಾಗ ಮುಟ್ಟಿದ್ರು ಮಣ್ಣೇ ಅಲ್ವಾ?
ಯಾವುದಾದ್ರೂ ಒಂದು ವಸ್ತುವನ್ನ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಎರಡು ಬೇಕು ಅದಕ್ಕೆ. ಒಂದು ಗೋಲ್ಡ್ ನೆಕ್ಲೆಸ್ ನೋಡಿದ್ರೆ ಏನೇನಿದೆ ಅದ್ರಲ್ಲಿ? ಒಂದು ಗೋಲ್ಡ್ ಇದೆ, ಇನ್ನೊಂದು ಅದನ್ನ ನೆಕ್ಲೆಸ್ ಸ್ವಾಮಿಗೆ ಮಾಡಿದಂತಹ ಒಬ್ಬ ಅಕ್ಕಸಾಲಿಗನ ಒಂದು ಗೋಲ್ಡ್ ಸ್ಮಿತ್ ನ ಒಂದು ಇಂಟೆಲಿಜೆನ್ಸ್ ಇದೆ ಅಲ್ವಾ? ಅವನು ನಿಮಿತ್ತ ಕಾರಣ, ಇದು ಉಪಾದಾನ ಕಾರಣ. ಒಂದು ನೆಕ್ಲೆಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ, ಅಥವಾ ಒಂದು ಮಡಕೆ ನೋಡಿದ ತಕ್ಷಣ ಮಣ್ಣಿದೆ, ಅದನ್ನ ಮಾಡಿದಂತಹ ಕುಂಬಾರ ಇದ್ದಾನೆ ಅಂತ ಅರ್ಥ. ಆದ್ರೆ ಈ ಜಗತ್ತನ್ನ ನೋಡಿದ್ರೆ ಏನ್ ಅನ್ಸ್ಬೇಕು? ಎಲ್ಲಿಂದ ತಂದ ಈ ಆಕಾಶ, ಗಾಳಿ, ನೀರು ಎಲ್ಲ? ಎಲ್ಲೋ ಬೇರೆ ಇತ್ತ ಇದೆಲ್ಲ? ಎತ್ಕೊಂಬಂದ ದೇವ್ರು ಎಲ್ಲ ತಗೊಂಬಂದ್ ಜಾಯಿನ್ ಮಾಡದ್ನ? ನಿಮಿತ್ತ ಕಾರಣನೂ ಅವನೇ, ಉಪಾದಾನ ಕಾರಣನೂ ಅವನೇ. ಅವನಿಗಿಂತ ಬೇರೆ ಯಾವ್ದದ್ದು ಇಲ್ಲ. ಆದ್ದರಿಂದ ಈ ಜಗತ್ತು ಅನ್ನೋದು ಸೃಷ್ಟಿಯಾದಾಗ ಆ ಭಗವಂತನ 14 ಲೋಕಗಳನ್ನ ಒಂದು ಪುರುಷ ರೂಪದಲ್ಲಿ, ವಿರಾಟ ಪುರುಷ, ವಿರಾಟ್, ಎಲ್ಲ ಲೋಕಗಳು ಅವನಲ್ಲಿದೆ ಅಂದ್ರೆ ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಅರ್ಥ. ಅಲ್ಲ, ನನಗೆ ನೆಕ್ಲೆಸ್ ಕಾಣಿಸ್ತಾ ಇದೆ, ಇದ್ರಲ್ಲಿ ಗೋಲ್ಡ್ ಎಲ್ಲಿ ಅಂತ ಕೇಳ್ತೀರಾ? ಎಲ್ಲೇ ಮುಟ್ಟಿದ್ರೆ ಎಲ್ಲ ಕಡೆನೂ ಗೋಲ್ಡೇ ಅಲ್ವಾ ಇರೋದು? ಮತ್ತೆ ನನಗ್ ಹಾಗೆ ಕಾಣಲ್ವೇ? ನನಗ್ ನಾನ್ ಬೇರೆ, ಜಗತ್ ಬೇರೆ, ಅವ್ರು ಬೇರೆ, ಇವ್ರು ಬೇರೆ. ಹೌದು, ನನಗೆ ನಾನು ಅನ್ನೋದು ಇದೆಯಲ್ಲ ಒಳಗಡೆ, ಅದಿರೋ ತನಕ ಹೀಗೆ. ಸಮಸ್ತ ಜೀವಿಗಳು ಆ ಪರಮಾತ್ಮನಲ್ಲಿ ಇರೋದು ಅವನ ಅಂಶ. ಆ ವಿರಾಟ ಪುರುಷನಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಅಧಿಷ್ಠಾನ ದೇವತೆಗಳು ಎಲ್ಲರೂ ಪ್ರಕಟ ಆದ್ರು. ಅದೇ ವಿರಾಟ ಪುರುಷನ ತಲೆ ಸ್ವರ್ಗಲೋಕ, ಕಾಲು ಪೃಥ್ವಿ ಮತ್ತು ನಾಭಿಯಿಂದ ಅಂತರಿಕ್ಷ, ಭೂ ಭುವಃ ಸುವಹ. ಸತ್ವ ರಜೋ ತಮೋ ಗುಣಗಳ ಸ್ವರೂಪಿ ದೇವತೆಗಳು ಪ್ರಕಟರಾದರು. ಆಮೇಲೆ ಇಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ದೇವತೆಗಳಲ್ಲಿ ಸತ್ವಗುಣ ಹೆಚ್ಚು. ಈ 14 ಲೋಕಗಳಲ್ಲಿ ಎಲ್ಲೂ ಈ 3 ಗುಣಗಳಿಗಿಂತ ಬೇರೆ ಯಾವ್ದದ್ದು ಏನೂ ಇಲ್ಲ. ನೀವ್ ಎಲ್ಲೇ ಹೋಗಿ, ಬ್ರಹ್ಮ ಲೋಕದಿಂದ ಹಿಡಿದು ಪಾತಾಳ ಲೋಕದ ತನಕ ಈ 3 ಗುಣಗಳಿಂದ, ಸತ್ವ ರಜೋ ತಮೋ ಗುಣಗಳಿಂದ ಆಗಿದೆ. ಕೆಲವು ಕಡೆ ಒಂದೊಂದು ಜಾಸ್ತಿ ಇರುತ್ತೆ. ಕೆಲವು ಕಡೆ ಸತ್ವ ಜಾಸ್ತಿ ಇದೆ, ಕೆಲವು ಕಡೆ ರಜೋ ಗುಣ ಜಾಸ್ತಿ ಇದೆ, ಕೆಲವು ಕಡೆ ತಮೋ ಗುಣ ಜಾಸ್ತಿ ಇದೆ. ಇನ್ ಜನರಲ್ ದೇವತೆಗಳಲ್ಲಿ ಸತ್ವ ಗುಣ ಜಾಸ್ತಿ, ಮನುಷ್ಯರಲ್ಲಿ ರಜೋ ಗುಣ ಜಾಸ್ತಿ, ಅಂದ್ರೆ ಆಕ್ಟಿವಿಟೀಸ್ ಜಾಸ್ತಿ ಮನುಷ್ಯರಲ್ಲಿ. ಮನುಷ್ಯರಿಗೆ ಹೆಚ್ಚು ಕರ್ಮವನ್ನು ಮಾಡೋ ಕಡೆ ಆಸಕ್ತಿ ಜಾಸ್ತಿ. ದೇವತೆಗಳ ಇದರಲ್ಲಿ ಜ್ಞಾನವನ್ನು ಪಡೆಯೋ ಕಡೆ ಹೆಚ್ಚು ಆಸಕ್ತಿ ಜಾಸ್ತಿ. ತಾಮಸ ಗುಣ ಕೆಳಗಿನ ಲೋಕಗಳಲ್ಲಿರ್ತಕ್ಕಂಥವ್ರಿಗೆ, ಭೂತ ಪ್ರೇತಾದಿಗಳಿಗೆ ಮತ್ತು ಕೆಳಗಿನ ಲೋಕದಲ್ಲಿರ್ತಕ್ಕಂಥ ತಾಮಸ ಗುಣಗಳು ಜಾಸ್ತಿ, ಅಸುರಿ ಗುಣಗಳು. ಈ ರೀತಿಯಾಗಿ ಮೊದಲು ಜಗತ್ತು ಸೃಷ್ಟಿಯಾಯಿತು, ಮತ್ತು ಜೀವಿಗಳು, ಅಧಿಷ್ಠಾನ ದೇವತೆಗಳು ಎಲ್ಲವೂ ಈ ಸತ್ವ ರಜೋ ತಮೋ ಗುಣಗಳಿಂದ ಜಗತ್ತೆಲ್ಲ ತುಂಬಿ ಹೋಯ್ತು. ಭಗವಂತನ ಮುಖದಿಂದ ವೇದಗಳು ಮತ್ತು ಬ್ರಾಹ್ಮಣರು ಬಂದರು. ಅವನ ಭುಜದಿಂದ ಕ್ಷತ್ರಿಯರು ಬಂದರು. ಅವನ ತೊಡೆಗಳಿಂದ ವೈಶ್ಯರು ಬಂದರು. ಅವನ ಚರಣಗಳಿಂದ ಶೂದ್ರವರ್ಣ ಪ್ರಕಟಗೊಂಡಿತು. ಇದನ್ನ ಪದವನ್ನ ತಪ್ಪು ಅರ್ಥ ಮಾಡ್ಕೋಬಾರ್ದು ನಾವು. ಈಗಿನ ನಾವು ಮಾಡ್ತೀವಲ್ಲ ಈ ಕ್ಯಾಸ್ಟ್ ಸಿಸ್ಟಮ್, ಆ ತರ ಅಲ್ಲ. ಯಾವ ಮನಸ್ಸಿಗೆ ಸತ್ವಗುಣ ಹೆಚ್ಚಿದೆ, ಯಾರು ಜ್ಞಾನವನ್ನ ಪಡಿಬೇಕು ಅಂತಿದ್ದಾನೆ, ಆ ಬ್ರಹ್ಮವನ್ನ ತಿಳಿಬೇಕು ಅಂತಿದ್ದಾನೆ, ಅವನು ಬ್ರಾಹ್ಮಣ.
ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಅವನಿಗೆ ಈ ಯಾವ ತತ್ವಜ್ಞಾನದಲ್ಲೂ ಆಸಕ್ತಿ ಇಲ್ಲದೆ ಅವನು ಏನೋ ಮಿಲಿಟರಿಗೆ ಹೋಗ್ಬೇಕು ಅಂತನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಾನೋ ಅವನಿಗೆ ರಜೋಗುಣ ಅಂತ ತಿಳ್ಕೋಬೇಕು. ಸತ್ವದಲ್ಲಿ ಇಲ್ಲ ಅವನು. ಹುಟ್ಟಿರೋದ್ ಜನ್ಮದಿಂದ ಬ್ರಾಹ್ಮಣನ ಹುಟ್ಟಿರ್ಬೋದು. ಅದೇ ಒಬ್ಬ ಕ್ಷತ್ರಿಯನ ಮನೇಲಿ ಹುಟ್ಟಿ ವ್ಯಾಪಾರ ಮಾಡೋದ್ರಲ್ಲಿ ಅವನಿಗೆ ಆಸಕ್ತಿ ಇದ್ರೆ ಅವನನ್ನ ನೀವು ವ್ಯಾಪಾರ ಮಾಡೋನು ಕ್ಷತ್ರಿಯ ಅಲ್ಲ. ಕ್ಷತ್ರಿಯ ಯಾವಾಗ್ಲೂ ರಕ್ಷಣೆ ಮಾಡೋನು. ಈಗಿನ ಇದ್ರಲ್ಲಿ ತಗೊಂಡ್ರೆ ಮಿಲಿಟರಿ, ಪೊಲೀಸು, ಅಡ್ಮಿನಿಸ್ಟ್ರೇಷನ್, ಹೈಯರ್ ಇದ್ರಲ್ಲಿ ಇರ್ತಾರಲ್ಲ ಅವರೆಲ್ಲ ಕ್ಷತ್ರಿಯ ಇದಕ್ಕೆ ಬರುತ್ತದೆ. ವೈಶ್ಯರು ಅಂತ ತಗೋಬೇಕು ನೀವು ವ್ಯವಹಾರ ಮಾಡೋರ್ನ. ಹೆಚ್ಚು ಬುದ್ಧಿಯನ್ನು ಉಪಯೋಗಿಸದೆ ಇನ್ನೊಬ್ರು ಹೇಳ್ದಂಗೆ ಕೇಳ್ಕೊಂಡು ಬರೀ ಅವ್ರು ಏನೋ ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡಿರೋದು, ಅದನ್ನ ಶೂದ್ರ ಸ್ವಭಾವ ಅಂತ. ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅಷ್ಟೇ, ಹುಟ್ಟಿಂದ ಅಲ್ಲ. ಯಾರು ನಮ್ಮ ಗುಣ ಮತ್ತು ಸ್ವಭಾವಕ್ಕೆ ತಕ್ಕಂತೆ ನಮ್ಮ ವರ್ಣಾಶ್ರಮದಲ್ಲಿ ಏನೇನು ನಮ್ಮ ಕರ್ತವ್ಯಗಳಿದೆ ಅದನ್ನ ಚೆನ್ನಾಗಿ ಪಾಲನೆ ಮಾಡ್ತಾರೆ, ಅದು ಭಗವಂತನಿಗೆ ಪ್ರೀತಿಯಾಗುತ್ತೆ. ಅಂದ್ರೆ ನೀವು ಯಾವುದೋ ಒಂದು ಕೆಲಸವನ್ನ, ಒಂದು ಪ್ರೊಫೆಷನ್ ನ ತಗೊಂಡಿದ್ದೀರಾ ನಿಮ್ಮ ಸ್ವಭಾವಕ್ಕೆ ಅನುಸಾರವಾಗಿ. ಸಪೋಸ್ ನಿಮಗೆ ಟೀಚರ್ ಆಗ್ಬೇಕು ಅಂತ ಇಷ್ಟ, ಆ ಕೆಲಸವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು. ನೀವು ಯಾವ ಜಾತಿಯಲ್ಲೇ ಹುಟ್ಟಿರ್ಲಿ, ಯಾವ ಕುಲದಲ್ಲೇ ಹುಟ್ಟಿರ್ಲಿ, ಇಟ್ ಡಸಂಟ್ ಮ್ಯಾಟರ್. ನೀವು ಯಾವ ಕರ್ತವ್ಯವನ್ನ ಆರಿಸ್ಕೊಂಡಿದ್ದೀರಾ, ನಿಮ್ಮ ಗುಣ ಸ್ವಭಾವಕ್ಕೆ ತಕ್ಕಂತ ಕೆಲಸವನ್ನ ನೀವು ಆರಿಸ್ಕೊಂಡಿರ್ತೀರಾ. ಆರಿಸ್ಕೊಂಡ್ಮೇಲೆ ಅದಕ್ಕೆ ತಕ್ಕದಂತ ಒಂದು ಜಸ್ಟಿಸ್ ಕೊಡ್ಬೇಕು ಆ ಕೆಲಸಕ್ಕೆ. ಅವ್ರು ಲಾಯರೇ ಆಗ್ಬೋದು, ಡಾಕ್ಟ್ರೇ ಆಗ್ಬೋದು, ಟೀಚರೇ ಆಗ್ಬೋದು. ಆ ವೃತ್ತಿಯಲ್ಲಿ ಅದಕ್ಕೊಂದು ಅಡಚಣೆ ಇದ್ದೇ ಇರುತ್ತಲ್ವಾ. ಈಗ ಪೊಲೀಸು, ಅವ್ರಿಗೆ ಪಾಪ ರಜಾನೇ ಇರಲ್ಲ, 365 ಡೇಸ್ ಯಾವಾಗ್ಲೂ ಕೆಲಸ. ಟೀಚರು ಮಕ್ಕಳ ಜೊತೆ ಇಂಟ್ರಾಕ್ಷನ್, ಬಟ್ ತುಂಬಾ ಪೇಶನ್ಸ್ ಬೇಕು ಅವ್ರಿಗೆ. ಇಟ್ಸ್ ಓಕೆ, ನನಗಿಷ್ಟ ಇದು ಅಂತ ನೀವು ಕೆಲಸ ಆರಿಸ್ಕೊಂಡ್ಮೇಲೆ ನಿಮ್ಮ ಗುಣ ಸ್ವಭಾವಕ್ಕೆ ತಕ್ಕಂತ ಕೆಲಸವನ್ನ ನೀವು ಮಾಡ್ತಾ ಇದ್ರೆ, ಅದನ್ನು ನಿಮ್ಮ ಯಾವ ವೃತ್ತಿ ಧರ್ಮ ಮಾಡ್ತಿರೋ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಶ್ರೀಹರಿ ಪ್ರಸನ್ನನಾಗ್ತಾನೆ. ಇಷ್ಟು ಹೇಳಿ ಮೈತ್ರೇಯರು ಹೇಳ್ತಾರೆ, ತುಂಬಾ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಪ್ಪ ನಿಂಗೆ ಸೃಷ್ಟಿಯ ವಿಷಯವನ್ನ. ಭಗವಂತನ ಅಪಾರ ಮಹಿಮೆಯನ್ನ ಹೇಗೆ ವರ್ಣನೆ ಮಾಡಕ್ಕೆ ಸಾಧ್ಯ? ಬ್ರಹ್ಮದೇವರು ಎಷ್ಟು 1000 ವರ್ಷಗಳು ತಪಸ್ ಮಾಡಿದ್ರು ಅವರಿಗೆ ಭಗವಂತನ ವಿಚಾರದಲ್ಲಿ ಅವನ ಮಹಿಮೆಯನ್ನ ತಿಳ್ಕೊಳ್ದೆ ಹೋದ್ರು. ಅವನ ಮಾಯೆ ಎಂತ ದೊಡ್ಡವರನ್ನು ಮರಳುಗೊಳಿಸುವಂತಹ ಸಾಮರ್ಥ್ಯ ಇದೆ, ಅವರನ್ನು ಭ್ರಮೆ ಮಾಡ್ಸಕ್ಕಂತಹ ಸಾಮರ್ಥ್ಯ ಅದಕ್ಕಿದೆ. ಕೊನೆಗೆ ಹೇಳ್ತಾರೆ, ಯಾವುದನ್ನು ಮಾತು ಮುಟ್ಟಲಾರದೋ, ಯಾವ ಪರಮ ಸತ್ಯವನ್ನ ಮಾತು ಅನ್ನೋದು ಮುಟ್ಟಕ್ಕಾಗಲ್ವೋ, ಅದರ ಮಹಿಮೆಯನ್ನ ಬ್ರಹ್ಮ ರುದ್ರಾದಿ ದೇವತೆಗಳು ಹೇಳಕ್ಕಾಗಲ್ವೋ ಅಂತಹ ಭಗವಂತನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾರೆ ಮೈತ್ರೇಯರು. ಇಲ್ಲಿ ಶಂಕರಾಚಾರ್ಯರ ಒಂದು ಮಾತು ನೆನಪು ಬರುತ್ತೆ, ಎಲ್ಲಾ ಜಗತ್ತಿನ ಎಲ್ಲಾ ವಿಷಯಗಳು ನಾವು ಮಾತಾಡ್ಲೇಬೇಕಲ್ವಾ, ನಾಲಿಗೆಯಿಂದ ತಾನೇ ಎಲ್ಲಾ ವಿಷಯಗಳು ನಾವು ಮಾತಾಡ್ಬೇಕಾದ್ರೆ. ಜಗತ್ತಿನ ಎಲ್ಲವೂ, ನೀವು ಏನೇ ವಿಷಯ ತಗೊಳ್ಳಿ, ಮಾತಾಡಿದಾಗ ನಾಲಿಗೆಯಿಂದಾನೇ ಮಾತಾಡ್ತೀವಿ. ಎಲ್ಲವೂ ಎಂಜಲಾಗಿದೆ, ಪರಮಾತ್ಮನನ್ನು ಬಿಟ್ಟು, ಪರಮತತ್ವವೊಂದನ್ನು ಬಿಟ್ಟು ಅಂತ. ಯಾಕೆ ಅಂದ್ರೆ ಅದನ್ನ ಮಾತಿನಿಂದ ವರ್ಣನೆ ಮಾಡಕ್ಕೆ ಆಗಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇರೋದು, ಮಾತು ಮುಟ್ಟದೆ ಹೋಗ್ತಕ್ಕಂತಹ ಪರಮ ಸತ್ಯ. ಯಾರಿಗೆ ಅನುಭವ ಆಗಿದೆಯೋ ಅವರು ಸಹ ಮೌನವಾಗಿ ಅನುಭವ ಮಾಡ್ಕೋಬಹುದಷ್ಟೇ ಹೊರತು ಅದನ್ನ ವಿವರಣೆ ಮಾಡಕ್ ಸಾಧ್ಯವೇ ಇಲ್ಲ. ಬ್ರಹ್ಮ ರುದ್ರ ಅಂತಹ ದೇವತೆಗಳಿಗೂ ಅಸಮರ್ಥರಾಗ್ತಾರೆ ಆ ಪರಮ ತತ್ವವನ್ನ ವಿವರಣೆ ಮಾಡೋದಿಕ್ಕೆ. ಅಂತಹ ಪರಮಾತ್ಮ ಭಗವಂತ ಶ್ರೀಹರಿಗೆ ನನ್ನ ಅನನ್ಯವಾದ ನಮಸ್ಕಾರಗಳು ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ.
ಈಗ ವಿದುರ ತುಂಬಾ ಇಂಟೆಲಿಜೆಂಟ್, ಅವನು ತುಂಬಾ ಗಮನವಿಟ್ಟು ಪ್ರಶ್ನೆ ಅವ್ರು ಹೇಳೋದನ್ನ ಕೇಳಿಸ್ಕೊತಾ ಇದ್ದಾನೆ. ಅವನು ವಿದುರ ನೀತಿಯನ್ನು ಹೇಳ್ದಂತವನು ಮಹಾ ತುಂಬಾ ಬುದ್ಧಿವಂತ, ಗಮನವಿಟ್ಟು ಕೇಳಿಸ್ಕೊತಾ ಇದ್ದಾನೆ ಮೈತ್ರೇಯರ್ ಹೇಳೋದನ್ನ. ಅಲ್ಲ, ಎಲ್ಲಾ ಸರಿ ಇತ್ತು. ಪರಮಾತ್ಮ ಸೃಷ್ಟಿ ಮಾಡ್ದ ಎಲ್ಲಾ ವಸ್ತುಗಳನ್ನ, ಪಂಚಮಹಾಭೂತಗಳನ್ನ, ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಜೀವಿಗಳನ್ನ, ಅಧಿಷ್ಠಾನ ದೇವತೆಗಳನ್ನ ಸ್ಮೂತ್ ಆಗಿತ್ತು ಎಲ್ಲ. ಎಲ್ಲಿ ಶುರುವಾಯ್ತು ಪ್ರಾಬ್ಲಮ್ಮು? ಇದು ನಾನು, ಇದು ನಾನು, ಇದು ನಾನಾದ ತಕ್ಷಣ ಮಿಕ್ಕಿದ್ದೆಲ್ಲ ನನ್ನಿಂದ ಬೇರೆ. ಶುರುವಾಯ್ತು. ಇದು ನಾನು ಹೆಂಗ್ ಬಂತದು? ನಾನು ಅನ್ನೋದು ಮಿಥ್ಯಾ ಅಹಂಕಾರ, ಕಾರಣ ಅಜ್ಞಾನ. ಆಯ್ತು, ಅಲ್ಲಿಂದ ಅಜ್ಞಾನಿಗೆ ಬಯಕೆಗಳು, ಅವಿದ್ಯಾ ಕಾಮ ಕರ್ಮ. ಆಚಾರ್ಯರು ಹೇಳೋ ಹಾಗೆ ಅವಿದ್ಯಾ ಕಾಮ ಕರ್ಮ. ನಾನು ಇದು ದೇಹ ಅಂದ ತಕ್ಷಣ ನನಗೆ ಲಿಮಿಟೇಷನ್, ನನಗೆ ಅದು ಬೇಕು ಇದು ಬೇಕು, ಕಾಮನೆ. ಅದು ಪೂರೈಸಕ್ಕೆ ಸೃಷ್ಟಿ. ಸೃಷ್ಟಿಯಲ್ಲಿ ನಾನು ಕರ್ಮವನ್ನ ಮಾಡ್ಬೇಕು ನನಗೆ ಬೇಕಾಗಿದ್ದನ್ನು ಪಡ್ಕೊಳಕ್ಕೆ. ಕರ್ಮದಿಂದ ಕರ್ಮ ಫಲ. ಶುರುವಾಯ್ತಾ ಅನರ್ಥ ಪರಂಪರೆ. ಕರ್ತೃತ್ವ ಭೋಕ್ತೃತ್ವ, ನಾನು ಮಾಡದೆ. ಶುರುವಾಯ್ತು ಕರ್ಮಚಕ್ರ. ಹೀಗೆ ಈ ಚಕ್ರದಲ್ಲಿ ಸಿಕ್ಕಿ ಬಿದ್ದು ಜೀವಿಗಳೆಲ್ಲ ಪುನಃ 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 ಹುಟ್ಟೋದು ಸಾಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ. ಈ ಮಾಯೆಯಲ್ಲಿ ಕಳೆದು ಹೋದ್ವಿ. ಎಲ್ಲಕ್ಕೂ ಕಾರಣವನ್ನು ಹುಡುಕಕ್ಕೆ, ಎಲ್ಲಿ ಮೂಲ ಇದಕ್ಕೆ ಅಂತ ಹುಡುಕಕ್ ಹೋದ್ರೆ ಅಸಮರ್ಥರಾದ್ರು. ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗ್ಲಿಲ್ಲ. ಹುಡುಕ್ತಾನಲ್ಲ ಬ್ರಹ್ಮ, ಕಮಲದ ಮೂಲ ಎಲ್ಲಿ ಅಂತ ಅವರಿಗೆ ಗೊತ್ತಾಗ್ಲಿಲ್ಲ. ಈಗ ಈ ಒಂದು ಸಿಚುಯೇಷನ್ನ ಭಗವದ್ಗೀತೆಯ ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕದಲ್ಲಿ ಹೇಳುತ್ತೆ? ಮೂಲವನ್ನ ಹುಡುಕ್ತಾ ಹೋದಾಗ ಇಡೀ ಈ ನಾವು ಮಾಡ್ತಕ್ಕಂತಹ ಕರ್ಮ ಫಲಗಳು ಈ ಚಕ್ರದಲ್ಲಿ ಸಿಕ್ಕಾಕೊಂಡಿದೀನಿ. ಯಾವ ಅಧ್ಯಾಯ? 15ನೇ ಅಧ್ಯಾಯ, ಊರ್ಧ್ವಮೂಲಮದಶ್ಚಾರ್ಧಂ. ಹೇಳಿ ಅದನ್ನ. ಊರ್ಧ್ವಮೂಲಮದಶ್ಚಾರ್ಧಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ. ಬರಲ್ಲ, ಬುಕ್ಕಿಲ್ಲ ನನ್ನ. ಬರುತ್ತೆ ನೋಡಿ, ಹೇಳಕ್ ಹೇಳಿ. ಯಾರು ಹೇಳ್ತಾ ಇರೋದು? ಪೂರ್ತಿ ಹೇಳಿ, ಇನ್ನೊಂದ್ಸತಿ ಹೇಳಿ. ಊರ್ಧ್ವಮೂಲಮದಃ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತೌ ವೇದ ಸ ವೇದವಿತ್. ಮರಗಳ ದೊಡ್ಡ ಅಶ್ವತ್ಥ ವೃಕ್ಷ ಹರಡ್ಬಿಟ್ಟಿದೆ. ಏನೋ ಇನ್ನೊಂದು ಲೈನ್ ಬರುತ್ತಲ್ಲ, ಮನುಷ್ಯಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧಾ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ವೆರಿ ನೈಸ್. ಕರ್ಮ ಬಂಧನ. ನಾನು ಹುಟ್ಟದೆ, ನಾನು ಬೆಳೆದೆ, ನನಗೆ ಕಷ್ಟ, ನನಗೆ ಸುಖ, ಹೀಗೆ ಮಾಡ್ತಾ 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 ನನಗೆ ಅದ್ ಮಾಡಿದ್ರೆ ನನ್ ದುಃಖ ಪರಿಹಾರ.
ನಾನು ಅದ್ ಮಾಡ್ತೀನಿ. ಅವಿದ್ಯಾ ಕಾಮ ಕರ್ಮ ಮಾಡ್ತಾ 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 ದೊಡ್ಡ ಮರ ಬೆಳೆಸ್ಕೊಂಡ್ಬಿಟ್ಟಿದೀವಿ ಕರ್ಮದ್ದು. ಎಲ್ಲಿ ಮೂಲ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದರ ಮೂಲ ಎಲ್ಲಿ? ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಬಂಧಿಸ್ಬಿಟ್ಟಿದೆ ನಮ್ಮನ್ನ ಕರ್ಮಗಳು. ಇದು ಇಲ್ಲಿ ಭಗವತವನ್ನ ಓದಿದಾಗ ಇದನ್ನ ಅರ್ಥ ಮಾಡ್ಕೋಬೇಕು. ಮಾತು ಮುಟ್ಟದ ಜಾಗ ಅಂದ್ರೆ ಅದು ಆ ಮೂಲವನ್ನ ಹುಡ್ಕಕ್ ಆಗ್ತಾ ಇಲ್ಲ. ಎಲ್ಲಿಂದ ಶುರುವಾಯ್ತು ನನ್ನ ಕರ್ಮ? ಮೊದಲು ನನ್ನ ಮೊದಲ ಜನ್ಮ ಯಾವುದು? ಯಾಕೆ ನಾನು ಈ ಸಂಸಾರದಲ್ಲಿ ಸಿಕ್ಕಾಕೊಂಡೆ? ಮುಳುಗು ಹೋಗಿದ್ದೀವಿ ಮಾಯೆಯಲ್ಲಿ. ಮೂಲವನ್ನು ಹುಡುಕಕ್ಕೆ ಅಸಮರ್ಥರಾಗಿದ್ದೀವಿ. ಅದಕ್ಕೆ ಏನಂತ ಉತ್ತರ ಕೊಡ್ತಾನೆ ಪರಮಾತ್ಮ? ಅದನ್ನ ಹೆಂಗೆ ಆ ಮೂಲವನ್ನ ಹುಡುಕ್ಬೇಕು ಅಂತ ಆ ಶ್ಲೋಕ ಓದಿ. ನೆಕ್ಸ್ಟ್ ಒನ್, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಓದಿ ಅದನ್ನು. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಆ ಮೂಲವನ್ನ ಅಸಂಗ, ದೃಢವಾದ, ಅದನ್ನು ಹೊಡೆದಾಕು. ಯಾವುದರಿಂದ? ಜ್ಞಾನದಿಂದ. ಆ ಮರ ಬಿದ್ದು ಹೋಗ್ಬೇಕು. ಯಾವ ಮರ? ಕರ್ಮ ಫಲ ದೊಡ್ಡ ರಾಶಿ ಮಾಡ್ಕೊಂಡು ಕೂತಿದೀವಲ್ಲ, ಇದು ಇಲ್ಲಿ ಹೇಳ್ತಾ ಇರೋದು ಮೈತ್ರೇಯರು ವಿದುರನಿಗೆ. ಭಗವದ್ಗೀತೆಗೂ ಭಾಗವತಕ್ಕೂ ಇದ್ ಮಾಡ್ಕೊಳ್ಳಿ. ಪರಮಾತ್ಮನ ಮಾತುಗಳನ್ನ ಜ್ಞಾಪಕ ಮಾಡ್ಕೊಳ್ಳಿ. ಪುರುಷೋತ್ತಮ ಯೋಗ, ದೊಡ್ಡ ಕರ್ಮ ಫಲ, ದೊಡ್ಡ ಮರ ಮಾಡ್ಕೊಂಡು ಕೂತಿದೀವಿ. ಅದ್ರ ಮೂಲ ಹುಡ್ಕಕ್ಕೆ ಮಾಯೆಯಲ್ಲಿ ಕಳೆದು ಹೋಗಿದ್ದೀವಿ. ಕೆಲವರಾದ್ರೂ ಸತ್ಸಂಗದಲ್ಲಿದ್ದು ನನ್ನ ಮೂಲ ಏನು ಅಂತ ಒಂದು ದಿನ ಚಿಂತೆ ಮಾಡ್ತೀವೋ ಏನೋ. ಬೇರೆಯವರು ಇಡೀ ಪ್ರಪಂಚದಲ್ಲಿ ಮುಳುಗು ಹೋಗಿದ್ದಾರೆ, ಮಾಡಬಾರದ್ದೆಲ್ಲ ಮಾಡ್ಕೊಂಡು. ಸುಖ ಸಿಗತ್ತೆ ಇದರಿಂದ ಅಂತ ಒಂದ್ರಿಂದೆ ಒಂದು ಕರ್ಮಗಳನ್ನ ಮಾಡ್ಕೊಂಡು ಬಿಗಿದ್ ಬಿಟ್ಟಿದೆ ಕರ್ಮಗಳು. ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಒಂದೇ ಮಾರ್ಗ, ಅಸಂಗ ಶಸ್ತ್ರೇಣ. ಅಸಂಗ ಅನ್ನೋ ಶಸ್ತ್ರ ತಗೋ. ಇದು ನಾನಲ್ಲ ಅಂತ ಬಿಡು. ಅದನ್ನ, ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ ಬಿಡತ್ತೆ ಇದು ನಿನ್ನ ಮಾಯೆ. ಇಲ್ಲಿಗೆ 6 ಅಧ್ಯಾಯಗಳು ಮುಗಿತು. ನಾನು ನೆಕ್ಸ್ಟ್ ಅಧ್ಯಾಯ ಶುರು ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ನಾವು ನೆಕ್ಸ್ಟ್ ವೀಕು ಗುರು ಪೂರ್ಣಿಮಾ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಮುಂದಿನ ಸೋಮವಾರ, ಭಾನುವಾರ ಎಲ್ರಿಗೂ ರಜಾ ಇರೋದ್ರಿಂದ ಮನೇಲೆಲ್ಲ ತೊಂದರೆ ಆಗತ್ತೆ ಅಂತ ಹೇಳಿದ್ರಿಂದ ಸೋಮವಾರ ಬೆಳಿಗ್ಗೆ ಒಂದು 10 ಗಂಟೆ ಹಂಗೆ ಪ್ರೇಮ ಮನೆಯಲ್ಲಿ ಗುರು ಪೂರ್ಣಿಮಾ ಮಾಡೋಣ. ಶಂಕರಾಚಾರ್ಯರ, ರಮಣ ಮಹರ್ಷಿಗಳ ವಿಗ್ರಹ ಎಲ್ಲ ಇಟ್ಟು ಗುರುಗಳಿಗೆ ಗುರುಪಾದುಕಾ ಸ್ತೋತ್ರ ಮತ್ತೆ ಗುರುಗಳ ಮೇಲೆ ಏನೇನು ನಮ್ಗೆ ಬರುತ್ತೆ ಅದೆಲ್ಲ ಹೇಳಿ, ಆಚಾರ್ಯರ ಮತ್ತು ಎಲ್ಲ ಮಹಾತ್ಮರ ಭಕ್ತರ, ಯಾಕೆಂದ್ರೆ ಇಷ್ಟ ತನಕ ಹೇಳ್ದಂಗೆ ನಮ್ಮ ಸಂಸಾರಕ್ಕೆ ಅಜ್ಞಾನವೇ ಮೂಲ. ಅದನ್ನ ನಾಶ ಮಾಡ್ಕೊಳ್ಬೇಕಾದ್ರೆ ಗುರು ಕೃಪೆ ತುಂಬಾ ಅವಶ್ಯಕತೆ. ಆಚಾರ್ಯ ಶಂಕರರು ಶುರು ಮಾಡಿದ್ರಂತೆ, ವ್ಯಾಸರನ್ನ ಒಂದು ನೆನಪಿಸ್ಕೋಬೇಕು ಅಂತ, ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಅಂತ ಮಹಾತ್ಮರ ಜ್ಞಾನ ಪರಂಪರೆ ಬಂದಿದೆ. ವ್ಯಾಸರು ಬರೆದಂತ ಈ ಮಹಾನ್ ಗ್ರಂಥ ಭಾಗವತ, ಇದು ನಮ್ಮ ತನಕ ಇಲ್ಲಿಯವರೆಗೂ ಬರ್ಬೇಕು ಅಂದ್ರೆ ಎಷ್ಟೋ ಗುರುಗಳ, ಜ್ಞಾನಿಗಳ ಒಂದು ಅಪಾರವಾದ ಶ್ರಮ ಇದೆ ಅದ್ರ ಹಿಂದೆ. ಅವರು ಇದನ್ನ ನಮ್ಮ ತನಕ ತಲುಪಿಸಿದ್ದಾರೆ. ಇಲ್ದೇ ಹೋದ್ರೆ ನಾವು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಇದ್ರಲ್ಲೇ ಇಟ್ಬಿಟ್ಟಿರ್ತಿದ್ವಿ. ಅವರು ಬಂದು ಎಚ್ಚೆತ್ಕೋ, ಏಳು,
ಅಂತ ಶಾಸ್ತ್ರದ ಮೂಲಕ ನಮ್ಮನ್ನೆಲ್ಲ ಬಡಿದೆಬ್ಬಿಸ್ತಾ ಇದ್ದಾರೆ. ಆದ್ರಿಂದ ನಮ್ಮನ್ನ ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸೋ ದಾರಿ ತೋರಿಸ್ತಾ ಇರ್ತಕ್ಕಂತಹ ಅಂತ ಮಹಾತ್ಮರನ್ನ ನಾಪಿಸ್ಕೊಳ್ಳುವಂತಹ ದಿನ. ಮೈತ್ರೇಯರು ಸೃಷ್ಟಿ ವಿಷಯವನ್ನ ಹೇಳಿದ್ದನ್ನ ಕೇಳಿ ವಿದುರನಿಗೆ ಬಹಳ ಸಂತೋಷ ಆಗತ್ತೆ. ಆಗ ವಿದುರ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಅಲ್ಲ ಮೈತ್ರೇಯರೇ, ಭಗವಂತ, ಈ ಪ್ರಶ್ನೆ ವೇದಾಂತ ಓದೋ ಎಲ್ರಿಗೂ ಬರ್ತಾ ಇರತ್ತಿದೆ ಈ ಪ್ರಶ್ನೆ. ಇವಾಗ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಸೃಷ್ಟಿ ವಿಷಯವಾಗಿ. ಅಲ್ಲ ನೀವ್ ಹೇಳಿದ್ರಿ ಭಗವಂತ ಜ್ಞಾನ ಸ್ವರೂಪ, ಸಚ್ಚಿದಾನಂದ, ನಿರ್ವಿಕಾರ, ತ್ರಿಗುಣಗಳು ಅವನಲ್ಲಿ ಇಲ್ಲ, ತ್ರಿಗುಣಗಳಿಗೆ ಅತೀತನಾದವನು. ಈ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡ್ದ ಅಂದ್ರೆ ಲೀಲೆ ಕ್ರೀಡೆ ಅಂತ ನೀನಂದ್ರೆ, ಲೀಲೆ ಆಗ್ಲಿ ಕ್ರೀಡೆ ಆಗ್ಲಿ ಅದಕ್ಕೂ ಅವನಿಗೂ ಯಾವ ಸಂಬಂಧ? ಯಾಕೆ ಅವನಿಗೆ ಭಗವಂತನಿಗೆ ಜಗತ್ತಿನ ಸೃಷ್ಟಿ ಮಾಡ್ಬೇಕು ಅಂತ? ಈ ಜಗತ್ತು ಸೃಷ್ಟಿಯ ಸಂಬಂಧ ಅವನಿಗೆ ಹೆಂಗ್ ಉಂಟಾಗತ್ತೆ? ಅವನು ನಿರ್ವಿಕಾರ, ಗುಣಾತೀತ, ಜ್ಞಾನ ಸ್ವರೂಪ. ಅವನು ಯಾಕೆ ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕು ಅಂತ ಇಚ್ಛೆ ಮಾಡ್ತಾನೆ? ಮಾಯೇನೋ ಅವನ ಲೀಲೇನೋ ಏನಾದ್ರೂ ಆಗ್ಲಿ, ಅವನಿಗೆ ಯಾಕೆ ಈ ಜಗತ್ತಿನ ಸೃಷ್ಟಿಯ ಸಂಬಂಧ ಉಂಟಾಯ್ತು? ಅವನಿಗೂ ಇದಕ್ಕೂ ಏನ್ ಸಂಬಂಧ? ಈಗ ನಾವೇ ಹೇಳಿದ್ವಿ, ಸೃಷ್ಟಿ ಯಾರಿಗೆ? ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಓದಿದ್ದೀವಿ, ಸ್ವ ಇಚ್ಛೆಯ, ನನ್ನಲ್ಲಿ ಇಚ್ಛೆಗಳು ಇದೆ, ಅದನ್ನ ಪೂರೈಸೋಕ್ಕೋಸ್ಕರ ನನಗೆ ಜಗತ್ತು ಬೇಕು, ಕ್ಷೇತ್ರ ಬೇಕು. ನನ್ನಲ್ಲಿ ಅಜ್ಞಾನ ಇದೆ, ನನಗೆ ಬೇಕು ಜಗತ್ತು. ಅವನು ಜ್ಞಾನ ಸ್ವರೂಪ ಪರಮಾತ್ಮ. ಅವನ ಯಾಕೆ ಈ ಜಗತ್ತಿನ ಸೃಷ್ಟಿ ಮಾಡ್ತಾನೆ? ಅವನಿಗೂ ಇದಕ್ಕೂ ಎಂತ ಸಂಬಂಧ? ಲೀಲೆನೇ ಆಗ್ಲಿ ಯಾತಕ್ಕೆ ಮಾಡ್ದ? ಈಗ ನಾವ್ ಅದಕ್ಕೆ ಹೇಳ್ತೀವಿ, ಅಯ್ಯೋ ಮಕ್ಳು ಆಟ ಆಡ್ದಂಗೆ. ಸಮುದ್ರ ತೀರದಲ್ಲಿ ಮಕ್ಕಳು ಕಟ್ತಾರಲ್ಲ ಆಟ ಆಡ್ತಾ, ಆಮೇಲೆ ತಾವೇ ಕಾಲಲ್ಲಿ ಒದ್ದು ಹೊಟ್ಟೋಗ್ತಾರ ಅದನ್ನ. ಮಕ್ಕಳಿಗೆ ಆಟ ಆಡ್ದಂಗೆ ಪರಮಾತ್ಮನಿಗೆ ಜಗತ್ತಿನ ಸೃಷ್ಟಿ. ಲೀನೆಲೆ ಆಗ್ಲಿ ಯಾಕೆ ಮಾಡ್ದ? ಅವನು ನಿತ್ಯ ತೃಪ್ತ, ಸದಾ ನಿರ್ಲಿಪ್ತ. ಅವನಲ್ಲಿ ಯಾವ ಬಯಕೆಗಳು ಇಲ್ಲ, ಅವಿದ್ಯೆಯೂ ಇಲ್ಲ, ಅಜ್ಞಾನವೂ ಇಲ್ಲ. ಹಾಗಿದ್ದಾಗ ಅಂತ ಭಗವಂತನಿಗೆ ಈ ಮಾಯೆ ಜೊತೆಗೆ ಸಂಯೋಗ ಹೆಂಗಾಯ್ತು? ಅವನು ಪ್ರತಿಯೊಂದು ಜೀವಿಗಳಲ್ಲಿ ಸಾಕ್ಷಿ ರೂಪದಿಂದ ಇರ್ತಾನೆ, ಎಲ್ಲವನ್ನ ನೋಡ್ತಾ ಇರ್ತಾನೆ ಆ ಜೀವನ್. ಆದ್ರಿಂದ ಅವನಿಗೆ ಯಾವ ಕರ್ಮದಲ್ಲಿ ಕರ್ತೃತ್ವ ಇಲ್ವಾ, ಆದ್ರಿಂದ ಅವನಿಗೆ ಯಾವ ಕ್ಲೇಶನೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ, ಸಂತೋಷನೂ ಇಲ್ಲ. ಆದ್ರಿಂದ ಮಹಾತ್ಮರಾದ ಮೈತ್ರೇಯರೇ, ನನಗೆ ಅಜ್ಞಾನ ಅಂತ ಅನ್ಸುತ್ತೆ, ಬಹಳ ಖಿನ್ನತೆ ಆಗ್ತಾ ಇದೆ ನನಗೆ. ತಾವು ಕೃಪೆ ಮಾಡಿ ನನ್ನ ಮನಸ್ಸಲ್ಲಿ ಇರುವಂತಹ ಈ ಅಜ್ಞಾನವನ್ನ ನಿವಾರಣೆ ಮಾಡ್ಬೇಕು. ಏನು ಪ್ರಶ್ನೆ ಅವನು ಕೇಳ್ತಾ ಇರೋದು? ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ಈ ಮಾಯೆ ಜೊತೆಗೆ ಸಂಬಂಧ ಹೆಂಗ್ ಉಂಟಾಗಕ್ಕೆ ಸಾಧ್ಯ? ಮೈತ್ರೇಯರು ಈ ಪ್ರಶ್ನೆ ಕೇಳಿ ನಗ್ತಾ ಉತ್ತರ ಕೊಡ್ತಾರೆ, ವಿದುರ, ನೀನ್ ಹೇಳಿದ್ದೆಲ್ಲ ಸರಿ. ಪರಮಾತ್ಮ ನಿತ್ಯ ಮುಕ್ತ, ಅಂತಹವನಿಗೆ ಬಂಧನ ದೀನತೆ ಉಂಟಾಗೋದು ಅಂದ್ರೆ ಅವಶ್ಯವಾಗಿ ಅದರಲ್ಲಿ ತಪ್ಪಿದೆ. ಆದರೆ ಇದೇ ಅವನ ಮಾಯೆ. ಇಲ್ಲಿ ನಾವು ಒಂದು ಶ್ಲೋಕವನ್ನ ಅದು ಆ ವಿಷಯವಾಗಿ ಆ ಅಧ್ಯಾಯದಿಂದ ಸೆಲೆಕ್ಟ್ ಮಾಡಿರೋದು. ಯಥಾ ಜಲೇ ಚಂದ್ರಮಸಃ ಕಂಪಾದಿ ಸತ್ಕೃತೋ ಗುಣಃ ದೃಶ್ಯತೆ ಸನ್ನಪಿ ದ್ರಷ್ಟುರಾತ್ಮನೋ ನಾತ್ಮನೋ ಗುಣಃ. ಬಂಧನ ಮುಂತಾದ ತೋರಿಕೆಗಳು ಈಶ್ವರನಲ್ಲಿ ಏಕೆ ಆಗುವುದಿಲ್ಲ? ಅಂದರೆ ನೀರಿನಲ್ಲಿ ಬಿದ್ದ ಚಂದ್ರನ ಬಿಂಬವು ಅಲ್ಲಾಡಿದಂತೆ ಕಂಡು ಬಂದರೂ ಆಕಾಶದಲ್ಲಿರುವ ಚಂದ್ರನಲ್ಲಿ ಕಂಪನವಿಲ್ಲ. ಹಾಗೆಯೇ
ದೇಹಾಭಿಮಾನಿ ಜೀವನಲ್ಲೇ ದೇಹಾದಿ ಮಿಥ್ಯ ಧರ್ಮಗಳ ತೋರಿಕೆ ಕಂಡು ಬರುತ್ತದೆ, ಪರಮಾತ್ಮನಲ್ಲಿ ಅಲ್ಲ. ಇದು ಎಕ್ಸ್ಪ್ಲನೇಷನ್ ಮಾಡಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ಯಾರಾದ್ರೂ ಓದಿ 7ನೇ ಅಧ್ಯಾಯವನ್ನ ಪೂರ್ತಿ ಓದಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಓದಿ ಇದನ್ನು 7ನೇ ನಿರೂಪಣೆ ಅಧ್ಯಾಯದ ವಿವರಣೆ ಅಂತಿದೆಯಲ್ಲ ಅಲ್ಲಿ ಓದಿ. ನೀವೇ ಓದಿ ರಮ್ಯಾ, ಓದಿ. ಓದಿ. ಭಗವತೆ ವಾಸುದೇವಾಯ 7ನೇ ಅಧ್ಯಾಯ ವಿವರಣೆ. ಮೈತ್ರೇಯರು ನಿರೂಪಣೆಯನ್ನು ಕೇಳಿ ವಿದುರನು ಸಂತೋಷಗೊಂಡು ಅವರಲ್ಲಿ ಹೀಗೆ ವಿಜ್ಞಾಪಿಸಿದನು. ಶ್ರೇಷ್ಠರಾದ ಮೈತ್ರೇಯರೇ, ಭಗವಂತನಾದರೂ ಕೇವಲ ಜ್ಞಾನ ಸ್ವರೂಪನು, ನಿರ್ವಿಕಾರನು, ತ್ರಿಗುಣಗಳಿಗೆ ಅತೀತನಾದವನು. ಲೀಲಾರ್ಥವಾಗಿಯಾದರೂ ಗುಣಗಳೊಡನೆ ಕ್ರಿಯೆಗಳೊಡನೆ ಸಂಬಂಧ ಅವನಿಗೆ ಹೇಗೆ ಉಂಟಾಯಿತು? ಬಾಲಕರು ಆಟವಾಡಬೇಕೆಂಬ ಇಚ್ಛೆಯಿಂದ ಅದಕ್ಕಾಗಿ ಬೇರೆಯವರೊಡನೆ ಆಟವಾಡಲು ಪ್ರಯತ್ನಿಸುತ್ತಾರೆ. ಆದರೆ ಭಗವಂತ ನಿತ್ಯ ತೃಪ್ತನು ಹಾಗೂ ಸದಾ ನಿರ್ಲಿಪ್ತನು. ಹೀಗಿರುವಾಗ ಈ ಲೀಲೆಗಾಗಿ ಏಕೆ ಸಂಕಲ್ಪ ಮಾಡುವನು? ಅವನಿಗೆ ಮಾಯೆಯೊಡನೆ ಸಂಯೋಗವಾದರೂ ಹೇಗೆ ಉಂಟಾಯಿತು? ಭಗವಂತ ಸಮಸ್ತ ಕ್ಷೇತ್ರಗಳಲ್ಲಿ ಸಾಕ್ಷಿ ರೂಪದಿಂದ ಇರುತ್ತಾನೆ. ಹಾಗಾದರೆ ಅವನಿಗೆ ಕರ್ಮದಿಂದ ಉಂಟಾದ ಕ್ಲೇಶವಾಗಲಿ ದುರ್ಭಾಗ್ಯವಾಗಲಿ ಹೇಗೆ ಆಗಬಲ್ಲದು? ಮಹಾತ್ಮರೇ, ಅಜ್ಞಾನದಿಂದ ನನ್ನ ಮನಸ್ಸು ಖಿನ್ನವಾಗುತ್ತಿದೆ. ತಾವು ಕೃಪೆ ಮಾಡಿ ನನ್ನ ಮನಸ್ಸಿನ ಈ ಅಜ್ಞಾನವನ್ನು ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೈತ್ರೇಯರು ಭಗವಂತನನ್ನು ಸ್ಮರಿಸುತ್ತಾ ಮುಗುಳ್ನಕ್ಕೂ ಹೀಗೆ ಉತ್ತರಿಸಿದರು. ವಿದುರನೇ, ಎಲ್ಲರ ಸ್ವಾಮಿಯು ನಿತ್ಯ ಮುಕ್ತನು ಆದ ಪರಮಾತ್ಮನಿಗೆ ಹೀನತೆ ಬಂಧನ ಉಂಟಾಗುವುದು ಎಂದರೆ ಅವಶ್ಯಕವಾಗಿ ಯುಕ್ತಿಗೆ ವಿರುದ್ಧವಾಗಿದೆ. ಆದರೆ ಪ್ರಸ್ತುತ ಇದೇ ಭಗವಂತನ ಮಾಯೆ. ಸ್ವಪ್ನವನ್ನು ಕಾಣುವವನಿಗೆ ತನ್ನ ತಲೆಯೇ ಕತ್ತರಿಸಿದಂತೆ ಅನುಭವ ಉಂಟಾಗಬಹುದು. ಆದರೆ ನಿಜವಾಗಿ ಏನೂ ಆಗಿರುವುದಿಲ್ಲ. ಆದರೂ ಅಜ್ಞಾನದಿಂದ ಅವನು ಸತ್ಯವೆಂದೇ ತಿಳಿದು ಗಾಬರಿ ಪಡುವಂತೆ ಈ ಜೀವಿಗೆ ಬಂಧನಾದಿಗಳ ಯಾವುದರಲ್ಲಿದ್ದರೂ ಅಜ್ಞಾನದ ವಶದಿಂದ ಹಾಗೆ ಇರುವಂತೆ ಕಂಡು ಬರುತ್ತದೆ. ಬಂಧನವೇ ಮುಂತಾದ ತೋರಿಕೆಗಳ ಈಶ್ವರನಲ್ಲಿ ಆಗುವುದಿಲ್ಲ. ಏಕೆಂದರೆ ನೀರಿನಲ್ಲಿ ಬಿದ್ದ ಚಂದ್ರನ ಬಿಂಬವು ಅಲ್ಲಾಡಿದಂತೆ ಕಂಡು ಬಂದರೂ ಆಕಾಶದಲ್ಲಿರುವ ಚಂದ್ರನಲ್ಲಿ ಕಂಪನ ಇರುವುದಿಲ್ಲ. ಹಾಗಾದರೆ ದೇಹಾಭಿಮಾನಿ ಜೀವನದಲ್ಲಿ ದೇಹಾದಿ ವಿದ್ಯಾಧರ್ಮಗಳ ತೋರಿಕೆ ಕಂಡು ಬರುತ್ತದೆ, ಪರಮಾತ್ಮನಲ್ಲಿ ಇಲ್ಲ. ನಿಷ್ಕರ್ಮ ಭಾವದಿಂದ ಧರ್ಮವನ್ನು ಆಚರಿಸಿದಾಗ ಭಗವದ್ ಕೃಪೆಯಿಂದ ಪ್ರಾಪ್ತವಾದ ಭಕ್ತಿ ಯೋಗದ ಮೂಲಕ ಈ ವಿದ್ಯಾ ಪ್ರತೀತಿಗಳ ನಿಧಾನವಾಗಿ ತೊಲಗು ಹೋಗುತ್ತದೆ. ಆಗ ವಿದುರನು ಹೇಳಿದನು, ನನ್ನ ಪ್ರಶ್ನೆಗೆ ತಾವು ಹೇಳಿದ ಉತ್ತರದಿಂದ ನನ್ನ ಸಂದೇಹ ಸಂಪೂರ್ಣವಾಗಿ ನಾಶವಾಯಿತು. ಈಗ ನನ್ನ ಮನಸ್ಸು ಪರಮಾತ್ಮನ ಸ್ವಾತಂತ್ರ್ಯತೆ ಮತ್ತು ಜೀವಿಯ ಪರಮಾತ್ಮತೆ ಎಂಬ ಎರಡು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿದೆ. ಜ್ಞಾನಿ ಶ್ರೇಷ್ಠರೇ, ಜೀವಿಯಲ್ಲಿ ಕಂಡುಬರುವ ಕ್ಲೇಶಾದಿಗಳ ಆಧಾರ ಕೇವಲ ಭಗವಂತನ ಮಾಯೆಯಾಗಿದೆ ಎಂದು ತಾವು ತಿಳಿಸಿದ್ದು ಸರಿಯಾಗಿಯೇ ಇದೆ. ಈ ಕ್ಲೇಶವು ವಿಷಯ ಹಾಗೂ ಆಧಾರರಹಿತವಾಗಿದೆ. ಏಕೆಂದರೆ ವಿಶ್ವದ ಮೂಲ ಕಾರಣ ಮಾಯೆ ಅಲ್ಲದೆ ಬೇರೇನೂ ಇಲ್ಲ.
ಪ್ರಪಂಚದಲ್ಲಿ 2 ಮಾರ್ಗದ ಜನರು ಸುಖವಾಗಿರುತ್ತಾರೆ. ಒಂದು ಏನು ಅರಿಯದ ಅಜ್ಞಾನದಿಂದ ಕೂಡಿದ ಕಡು ಮೂರ್ಖರು. ಎರಡನೆಯದು ಎರಡನೆಯದು ಬುದ್ಧಿ ಮುಂತಾದವುಗಳಿಗೆ ಮೀರಿರುವ ಭಗವಂತನನ್ನು ಹೊಂದಿರುವವರು. ನಡುವಿನ ಶ್ರೇಣಿಯ ಜನರು ಸಂಶಯಗಳಿಗೆ ವಶವಾಗಿ ದುಃಖ ಪಡುತ್ತಿರುತ್ತಾರೆ. ಈ ಅನಾತ್ಮ ವಸ್ತುಗಳ ವಾಸ್ತವವಾಗಿ ಇಲ್ಲವೇ ಇಲ್ಲ, ಕೇವಲ ಕಂಡು ಬರುವಷ್ಟೇ ಎಂದು ನಿಶ್ಚಯವು ನಿಮ್ಮ ಕೃಪೆಯಿಂದ ನನಗೆ ಅರಿವಾಯಿತು. ಪೂಜ್ಯರೇ, ಪ್ರಾರಂಭದಲ್ಲಿ ಭಗವಂತನಿಂದ ಆದ ಸೃಷ್ಟಿಯ ರಚನೆ ಮತ್ತು ಆದಿಪುರುಷನೆಂಬ ಕರೆಯಲ್ಪಡುವ ವಿರಾಟ್ ಪುರುಷನ ಅಭಿವ್ಯಕ್ತವಾಗಿತ್ತು ಮತ್ತು ಅವನಲ್ಲೇ ಸಮಸ್ತ ಲೋಕವು ಅಖಾಡವಾಗಿದೆ ಎಂದು ತಿಳಿಸಿದ್ದೀರಿ. ಆ ವಿರಾಟ್ ಪುರುಷನು ಬ್ರಹ್ಮಾದಿ ಪ್ರಜಾಪತಿಗಳಲ್ಲಿ ಪ್ರಭುವು. ಅವನು ಯಾವ ಪ್ರಜಾಪತಿಗಳನ್ನು ಸೃಷ್ಟಿಸಿದನು? ಸೃಷ್ಟಿ, ಉಪಸೃಷ್ಟಿ ಮತ್ತು ಮನ್ವಂತರಾಧಿಪತಿಗಳನ್ನು ಯಾವ ಕ್ರಮದಿಂದ ಸೃಷ್ಟಿಸಿದನು? ಈ ಮನುವಂಶಗಳನ್ನು, ಆ ವಂಶಗಳಿಗೆ ಸೇರಿದ ರಾಜರ ಚರಿತ್ರೆಗಳನ್ನು ವರ್ಣಿಸಿರಿ. ಭೂಮಿಯ ಮೇಲೆ ಯಾವ ಲೋಕಗಳಿವೆ? ಭೂಮಿಯ ಕೆಳಗೆ ಯಾವ ಲೋಕಗಳಿವೆ? ಲೋಕದ ವಿಸ್ತಾರವೇನು ಎಂಬುದು ತಿಳಿಸಿರಿ. ವೇಷ, ಆಚಾರ, ಸ್ವಭಾವಗಳಿಗೆ ಅನುಸಾರವಾಗಿ ವರ್ಣಾಶ್ರಮಗಳು, ವಿಭಾಗ, ಸೃಷ್ಟಿಗಳ ಜನ್ಮ, ಕರ್ಮಾದಿಗಳು, ವೇದ ವಿಭಾಗ, ಯಜ್ಞಗಳ ವಿಸ್ತಾರ, ಯೋಗ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಅದಕ್ಕೆ ಸಾಧನವಾದ ಸಾಂಖ್ಯ ಮಾರ್ಗ, ಇದೆಲ್ಲವನ್ನು ತಿಳಿಸಿರಿ. ದಾನ, ತಪಸ್ಸು ಮತ್ತು ಪುಣ್ಯ ಕರ್ಮಗಳ ಫಲವೇನು? ಪ್ರವಾಸ ಹಾಗೂ ಆಪ್ತ ಕಾಲದಲ್ಲಿ ಮನುಷ್ಯನು ಯಾವ ಧರ್ಮಗಳನ್ನು ಆಚರಿಸಬೇಕು? ಭಗವಾನ್ ಜನಾರ್ದನನು ಯಾವ ಆಚರಣೆಗಳಿಂದ ಸಂತುಷ್ಟನಾಗುತ್ತಾನೆ ಹಾಗೂ ಯಾರ ಮೇಲೆ ಅನುಗ್ರಹ ತೋರುವನು ಎಂಬುವುದನ್ನು ವರ್ಣಿಸಲಿ. ಪೂರ್ವದ ತತ್ವವೇನು? ಧರ್ಮ ಪುರುಷನ ಸ್ವರೂಪವೇನು? ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದ ಭಗವಂತನ ಜ್ಞಾನದ ಸ್ವರೂಪ ಮತ್ತು ಗುರು ಶಿಷ್ಯರ ಪರಸ್ಪರಿಕ ಪ್ರಯೋಜನವೇನು? ಜ್ಞಾನ ಪ್ರಾಪ್ತಿಗಾಗಿ ವಿದ್ವಾಂಸರು ಯಾವ ಉಪಾಯಗಳನ್ನು ಹೇಳಿರುವರು? ಏಕೆಂದರೆ ಮನುಷ್ಯನಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ತಾವೇತವಾಗಿ ಉಂಟಾಗಲಾರದು. ತಾವುಗಳು ನನ್ನ ಪರಮ ಹಿತೈಷಿಗಳು. ಶ್ರೀಹರಿಯ ಲೀಲೆಗಳ ಜ್ಞಾನವನ್ನು ಪಡೆಯುವ ಇಚ್ಛೆಯಿಂದ ಕೇಳಿರುವ ನನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸಿರಿ. ಮುನಿಯ ಶ್ರೇಷ್ಠರಾದ ಮೈತ್ರಿಯರಿಗೆ ಈ ಪ್ರಶ್ನೆಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಭಗವಂತನ ಕಥೆಯನ್ನು ಕೇಳುವ ಪ್ರೇರಣೆ ಬಂದಿದ್ದರಿಂದ ಹರ್ಷಗೊಂಡು ನಸುನಗುತ್ತಾ ಹೇಳಲು ತೊಡಗಿದರು. ಭಾಗವತದ 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಮುಕ್ತಾಯವಾಯಿತು. ಶ್ರೀಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಎಕ್ಸ್ಪ್ಲನೇಷನ್ ನಂಗೆ ಸ್ವಲ್ಪ ಟೈಮ್ ಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಮಾಡ್ತೀನಿ. ಭಕ್ತಿಯನ್ನ ಎಲ್ಲರ ಮನಸ್ಸಲ್ಲೂ ಇದಾಗ್ಬೇಕು. ಭಕ್ತಿ ಎಲ್ಲರಿಗೂ ದೃಢ ಆಗ್ಬೇಕು ಮನ್ಸಲ್ಲಿ. ಅದೇ ಭಾಗವತದ ಉದ್ದೇಶ. ಆ ಭಕ್ತಿ ಯಾವಾಗ ದೃಢ ಆಗತ್ತೆ, ಮನ್ಸಲ್ಲೇ ಪರಮಾತ್ಮ ನಿಂತ್ಕೊಂಡು ನಮಗೆ ಜ್ಞಾನಕ್ಕೆ ಮಾರ್ಗ ತೋರಿಸ್ತಾನೆ. ಈಗ ನಾವು ಅದನ್ನ ಹಿಂಗೆ ಚಿಂತನೆ ಮಾಡ್ಬೇಕು. ಈಗ ನಮ್ಗೆ ಯಾರ್ದಾರು ಬಗ್ಗೆ ಸ್ಟ್ರೇಂಜರ್ನ ನಾವು ಪ್ರೀತಿ ಮಾಡಕ್ ಆಗಲ್ಲ. ಅವ್ರ ಬಗ್ಗೆ ನಮಗ್ ತಿಳ್ಕೊಳಕ್ ಇಂಟ್ರೆಸ್ಟು ಇರಲ್ಲ. ಯಾರು ನಮ್ಮವರು ಅಂತ ಅನ್ಕೋತೀವೋ, ಈಗ ನಿಮ್ಮ ಮಕ್ಕಳ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇರ್ಲಿ, ನೀವೆಂತ ಕ್ರೌಡ್ ಅಲ್ಲಿ ಇದ್ರು ತಿರುಗಿ ನೋಡ್ತಾ ಇರ್ತೀರ ಅವ್ರ ಏನ್ ಹೇಳ್ತಿದ್ದಾರೆ ಅಂತ. ಯಾಕೆ? ಅವ್ರು ನಿಮ್ಮ ಮಕ್ಕಳು, ನಿಮಗ್ ಅವ್ರ ಮೇಲೆ ಅಟ್ಯಾಚ್ಮೆಂಟ್, ಪ್ರೀತಿ. ಹಾಗೆ ನಮಗೆ ನ್ಯಾಚುರಲ್ ಆಗಿ ಸಂಸಾರದಲ್ಲಿ ಮಕ್ಕಳು, ಗಂಡ, ಸಂಸಾರದ ಮೇಲೆ ಇರೋ ಆಸಕ್ತಿ ಭಗವಂತನ ಮೇಲೆ ಇಲ್ಲ. ಅವನ ಪ್ರೀತಿಯ ಬಗ್ಗೆ ನಮಗೆ ಗಮನ ಇಲ್ಲ. ಆದ್ದರಿಂದ ಅದನ್ನ ಸಾಧನಾ ರೂಪವಾಗಿ ನಾವು ಪಡ್ಕೋಬೇಕು. ಅದನ್ನ ಭಕ್ತಿಯನ್ನ ಈ ಸಂಸಾರದಲ್ಲಿ ಆಸಕ್ತಿ ಇಟ್ಕೊಳ್ಳೋದಕ್ಕೆ ಯಾವ
ನಮಗೆ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಇನ್ನು ಆರಾಮಾಗಿ ನಮಗ್ ನ್ಯಾಚುರಲ್ ಆಗಿದೆ ಎಲ್ಲ ಅಜ್ಞಾನದಿಂದ. ಆದರೆ ಪರಮಾತ್ಮನ ಬಗ್ಗೆ ಸಾಧನೆಯಿಂದ ಮಾಡ್ಬೇಕಾಗತ್ತೆ. ಆದ್ರಿಂದ ಮೊದಲು ಅವನಲ್ಲಿ ಭಕ್ತಿ ಮಾಡೋದ್ ಕಲ್ತ್ಕೋಬೇಕು, ಪ್ರೀತಿಯಿಂದ ಭಕ್ತಿಯಿಂದ. ಅವನು ನಮ್ಮವನು ಅಂತ ಆದಾಗ ಅವನು ಯಾರು ಅಂತ ತಿಳ್ಕೊಳಕ್ಕೆ ನೆಕ್ಸ್ಟ್ ತತ್ವದ ವಿಷಯ. ಮೊದಲು ಮನಸ್ಸಲ್ಲಿ ಅವನ ಬಗ್ಗೆ ಪ್ರೀತಿ ಗೌರವ ಬರ್ಬೇಕು. ಅದಕ್ಕೆ ಭಕ್ತಿ ಬಹಳ ಸಹಾಯಕಾರಿ. ಆ ಭಕ್ತಿ ಯಾವಾಗಿರುತ್ತೆ ಆಗ ನಾವು ಮುಂದೆ ಅವನು ನಮ್ಮವನು ಅಂದಾಗ ಅವನ ತತ್ವವನ್ನ ತಿಳಿಯಕ್ ನಾವು ಆಸಕ್ತಿ ಪಡ್ತೀವಿ. ಇಲ್ದರೆ ಸ್ಟ್ರೇಂಜರ್ ಬಗ್ಗೆ ನಮ್ಗೆ ಯಾವ ಆಸಕ್ತಿನೂ ಇಲ್ಲ. ಆದ್ರಿಂದ ಭಾಗವತ ತುಂಬಾ ನಮಗೆ ಭಕ್ತಿಯನ್ನ ಪರಮಾತ್ಮನಲ್ಲಿ ಪ್ರೇರೇಪಣೆ ಮಾಡುತ್ತೆ ಭಕ್ತರ ಕಥೆಗಳಿಂದ. ಓಕೆ, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. Thank you.